ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ PU ಉಪನ್ಯಾಸಕರ ವಿಭಾಗದಲ್ಲಿ ನಾವು ಗುಪ್ತ ಸಾಮ್ರಾಜ್ಯದ ಸ್ಥಾಪನೆ, ಮೂಲಾಧಾರಗಳು ಮತ್ತು ಗುಪ್ತರ ಮೂಲವನ್ನು ಅಧ್ಯಯನ ಮಾಡೋಣ ಹಾಗೂ ಆರಂಭಿಕ ಅರಸರ ಬಗ್ಗೆ ಮಾಹಿತಿಯನ್ನು ಪಡೆಯೋಣ. ಗುಪ್ತ ಸಾಮ್ರಾಜ್ಯ, ಕುಶಾನರು ಮತ್ತು ಆಂಧ್ರರ ಪತನ ಹಾಗೂ ಗುಪ್ತರ ಏಳಿಗೆಯ ನಡುವಿನ ಕಾಲವನ್ನು V.A. ಸ್ಮಿತ್ ಅವರು ಕಗ್ಗತ್ತಲೆಯ ಕಾಲ ಎಂದು ಕರೆದಿದ್ದಾರೆ. ಅಲ್ಲದೆ ಭಾರತದ ಇತಿಹಾಸದಲ್ಲಿ ಗುಪ್ತರ ಕಾಲವನ್ನು ವೈಭವದ ಕಾಲ ಎಂತಲೂ ಹಾಗೂ ಸುವರ್ಣ ಯುಗ ಎಂತಲೂ ಕರೆಯಲಾಗಿದೆ. ಇದರ ಜೊತೆಗೆ ಇತಿಹಾಸಕಾರರು ಗುಪ್ತರ ಕಾಲವನ್ನು ಗ್ರೀಸ್ನ ಅರಸನಾದ ಪೆರಿಕ್ಲಸ್ನ ಆಳ್ವಿಕೆಯೊಂದಿಗೆ ಹೋಲಿಸಿ ವರ್ಣಿಸಿದ್ದಾರೆ. ಇನ್ನು ಮೌರ್ಯರ ನಂತರ ಭಾರತದಲ್ಲಿ ಮತ್ತೊಮ್ಮೆ ಬೃಹತ್ ಸಾಮ್ರಾಜ್ಯ ಸ್ಥಾಪಿಸಿದ ಕೀರ್ತಿ ಈ ಗುಪ್ತರಿಗೆ ಸಲ್ಲುತ್ತದೆ. ಗುಪ್ತರ ರಾಜಧಾನಿ ಪಾಟ್ಲಿಪುತ್ರ ಆಗಿತ್ತು. ಇನ್ನು ಇವರ ಲಾಂಛನ ಗರುಡ ಲಾಂಛನವನ್ನು ಹೊಂದಿದ್ದರು. ಮೂಲಾಧಾರಗಳು, ಗುಪ್ತರ ಇತಿಹಾಸವನ್ನು ತಿಳಿಯಲು ನಮಗೆ ಹಲವಾರು ಮೂಲಾಧಾರಗಳು ಲಭ್ಯವಾಗಿವೆ. ಅವುಗಳಲ್ಲಿ ಪ್ರಮುಖವಾದವುಗಳೆಂದರೆ ಪುರಾಣಗಳು. ಈ ಪುರಾಣಗಳಲ್ಲಿ ಪ್ರಮುಖವಾಗಿ ವಾಯುಪುರಾಣ, ಬ್ರಹ್ಮಾಂಡ ಪುರಾಣ, ಮತ್ಸ್ಯ ಪುರಾಣ, ವಿಷ್ಣು ಪುರಾಣ, ಭಾಗವತ ಪುರಾಣಗಳು ಗುಪ್ತರ ಇತಿಹಾಸವನ್ನು ತಿಳಿಸಿಕೊಡುತ್ತವೆ. ಇನ್ನು ವಿಶಾಖದತ್ತನ ಮುದ್ರಾ ರಾಕ್ಷಸ. ಈ ವಿಶಾಖದತ್ತನ ಮುದ್ರಾ ರಾಕ್ಷಸ ಗ್ರಂಥದಲ್ಲಿ ಗುಪ್ತ ಸಾಮ್ರಾಜ್ಯದ ಸ್ಥಾಪನೆಯ ಕಾಲದಲ್ಲಿದ್ದ ರಾಜಕೀಯ, ಸಾಮಾಜಿಕ ಮತ್ತು ಆರ್ಥಿಕ ವ್ಯವಸ್ಥೆಯನ್ನು ವಿವರಿಸಲಾಗಿದೆ. ಇನ್ನು ಫಾಹಿಯಾನನ ಗೋಕೋಕಿ. ಚೀನಿ ಇತಿಹಾಸಕಾರನಾದ ಫಾಹಿಯಾನನು ತನ್ನ ಗ್ರಂಥದಲ್ಲಿ ಗುಪ್ತರ ಕಾಲದ ಸಾಮಾಜಿಕ ಸ್ಥಿತಿಗತಿ, ಧಾರ್ಮಿಕ ಜೀವನ ಮತ್ತು ಗುಪ್ತರ ಪ್ರಮುಖ ನಗರಗಳು ಮತ್ತು ಅವರು ಸ್ಥಾಪಿಸಿದ ಆಸ್ಪತ್ರೆಗಳು, ಒಟ್ಟಿನಲ್ಲಿ ಗುಪ್ತರ ಆಡಳಿತ ವ್ಯವಸ್ಥೆಯ ಬಗ್ಗೆ ಸವಿವರವಾಗಿ ಮಾಹಿತಿಯನ್ನು ಒದಗಿಸಿದ್ದಾನೆ. ಬಾಣಭಟ್ಟನ ಹರ್ಷ ಚರಿತ್ರೆ. ಈ ಬಾಣಭಟ್ಟನ ಹರ್ಷ ಚರಿತ್ರೆಯಲ್ಲಿ ಕೊನೆಯ ಗುಪ್ತ ರಾಜರು ಮತ್ತು ಪುಷ್ಯಭೂತಿಯರ ನಡುವಿನ ಸಂಬಂಧವನ್ನು ವಿವರಿಸಲಾಗಿದೆ. ಈತ್ ಸಿಂಗನ ಬರವಣಿಗೆಗಳು. ಚೀನಿ ಪ್ರವಾಸಿಗನಾದ ಈತ್ ಸಿಂಗನು ತನ್ನ ಬರವಣಿಗೆಗಳಲ್ಲಿ ಶ್ರೀಗುಪ್ತನ ಬಗ್ಗೆ ಮಾಹಿತಿಯನ್ನು ನೀಡಿದ್ದು, ಈ ಶ್ರೀಗುಪ್ತನೇ ಗುಪ್ತ ಸಾಮ್ರಾಜ್ಯದ ಸ್ಥಾಪಕ ಎಂದು ಕೂಡ ವಿವರಿಸಿದ್ದಾನೆ. ಧರ್ಮಶಾಸ್ತ್ರಗಳು. ಈ ಧರ್ಮಶಾಸ್ತ್ರಗಳಲ್ಲಿ ಗುಪ್ತರ ಕಾಲದ ಸಾಮಾಜಿಕ ಹಾಗೂ ಧಾರ್ಮಿಕ ಸ್ಥಿತಿಯನ್ನು ವಿವರಿಸಲಾಗಿದೆ. ಗುಪ್ತರ ಮೂಲ. ಇತಿಹಾಸಕಾರರು ಮೂಲಾಧಾರಗಳನ್ನು ಆಧರಿಸಿ ಗುಪ್ತರ ಮೂಲದ ಬಗ್ಗೆ ಹಲವು ಅಭಿಪ್ರಾಯಗಳನ್ನು ಹಲವು ಇತಿಹಾಸಕಾರರು ನೀಡಿದ್ದಾರೆ. ಇತಿಹಾಸಕಾರರಾದ KP ಜೈಸ್ಟಾಲ್ ಅವರ ಪ್ರಕಾರ ಗುಪ್ತರು ಮೂಲತಃ ಪಂಜಾಬಿನ ಜಾಟರಾಗಿದ್ದು, ನಂತರ ಮಗಧಕ್ಕೆ ಬಂದು ಗುಪ್ತ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದರು ಎಂದಿದ್ದಾರೆ. ಇನ್ನು HC ರಾಯಚೌಧರಿ ಅವರು ಹೇಳುವಂತೆ ಗುಪ್ತರು ಮೂಲತಃ ಬ್ರಾಹ್ಮಣರಾಗಿದ್ದು ಧರಣ ಗೋತ್ರವನ್ನು ಹೊಂದಿದವರು ಎಂದಿದ್ದಾರೆ. ರೋಮಿಲಾ ಥಾಪರ್ ಅವರು ಹೇಳುವಂತೆ ಗುಪ್ತರು ಮೂಲತಃ ಮಗಧ್ನ ಶ್ರೀಮಂತ ಭೂ ಒಡೆಯರಾಗಿದ್ದು ನಂತರ ಗುಪ್ತ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು ಎಂದು ತಿಳಿಸಿದ್ದಾರೆ. ಆಲನ್ ಮತ್ತು ಅಯ್ಯಂಗಾರ್ ಎಂಬ ಇತಿಹಾಸಕಾರರು ಗುಪ್ತ ಎಂದರೆ ವೈಶ್ಯ ಎಂಬ ಅರ್ಥ ಕೊಡುತ್ತದೆ, ಆದ್ದರಿಂದ ಗುಪ್ತರು ಮೂಲತಃ ವೈಶ್ಯರಾಗಿದ್ದರು ಎಂದಿದ್ದಾರೆ. ಗುಪ್ತರ ಆರಂಭಿಕ ಅರಸರು. ಶ್ರೀಗುಪ್ತ ಕ್ರಿಸ್ತಶಕ 275 300. ಈ ಶ್ರೀಗುಪ್ತನು ಗುಪ್ತ ಸಾಮ್ರಾಜ್ಯದ ಸ್ಥಾಪಕನಾಗಿದ್ದ. ಶ್ರೀಗುಪ್ತನು ಪಾಟ್ಲಿಪುತ್ರದ ಒಬ್ಬ ಶ್ರೀಮಂತ ರೈತನ ಮಗನಾಗಿದ್ದ ಎಂದು ಹೇಳಲಾಗಿದೆ. ಇನ್ನು ಪ್ರಭಾವತಿ ಗುಪ್ತಳು ಹೊರಡಿಸಿದ ಪುನಾ ತಾಮ್ರ ಪಟಗಳಲ್ಲಿ ಮಹಾರಾಜ ಶ್ರೀಗುಪ್ತ ಗುಪ್ತ ಸಾಮ್ರಾಜ್ಯದ ಸ್ಥಾಪನಕ ಎಂದು ವಿವರಿಸಲಾಗಿದೆ. ಗುಪ್ತ ವಂಶದ ಅರಸನಾದ ಶ್ರೀಗುಪ್ತನು ಮಗಧ್, ಸಕೇತ್ ಮತ್ತು ಕೌಸಂಬಿಗಳನ್ನು ತನ್ನ ಆಳ್ವಿಕೆಗೆ ಒಳಪಡಿಸಿಕೊಂಡ ಎಂದು ವಿವರಿಸಲಾಗಿದ್ದು, ಉತ್ತರ ಪ್ರದೇಶ ಹಾಗೂ ಬಿಹಾರಗಳು ಶ್ರೀಗುಪ್ತನ ಸಾಮ್ರಾಜ್ಯಕ್ಕೆ ಸೇರಿದವು ಎಂದು ಹೇಳಲಾಗಿದೆ. ಇನ್ನು ಚೀನಿ ಪ್ರವಾಸಿಗನಾದ ಈತ್ ಸಿಂಗನು ಹೇಳುವಂತೆ ಶ್ರೀಗುಪ್ತನು ಚೀನಿಯರಿಗಾಗಿ ಮೃಗಶಿಖ ಎಂಬ ವನದಲ್ಲಿ ಒಂದು ಬೌದ್ಧ ವಿಹಾರವನ್ನು ನಿರ್ಮಿಸಿದ ಮತ್ತು ಈ ವಿಹಾರದ ನಿರ್ವಹಣೆಗೆ ತನ್ನ ಸಾಮ್ರಾಜ್ಯದ 40 ಗ್ರಾಮಗಳ ಆದಾಯವನ್ನು ಬಿಟ್ಟುಕೊಟ್ಟ ಎಂದು ತಿಳಿಸಿದ್ದಾನೆ. ಅಲ್ಲದೆ ಚೀನಾದ ಅರಸನಾದ ಚೇಲಿಕಿ ಎಂಬ ಅರಸನೊಂದಿಗೆ ಶ್ರೀಗುಪ್ತನನ್ನು ಹೋಲಿಸಿ ವಿವರಿಸಿದ್ದಾನೆ. ಈ ಶ್ರೀಗುಪ್ತನು ಹಿಂದೂ ಧರ್ಮೀಯನಾಗಿದ್ದು ವೈಷ್ಣವ ಪಂಥದ ಆರಾಧಕನಾಗಿದ್ದ. ಆದರೂ ಕೂಡ ಈತ ಧಾರ್ಮಿಕ ಮತ ಸಹಿಷ್ಣುತೆಯನ್ನು ಹೊಂದಿದ್ದು ಜೈನ ಹಾಗೂ ಬೌದ್ಧ ಧರ್ಮಗಳಿಗೆ ತನ್ನ ಸಾಮ್ರಾಜ್ಯದಲ್ಲಿ ಆಶ್ರಯವನ್ನು ನೀಡಿದ್ದ. ಘಟೋತ್ಕಚ ಕ್ರಿಸ್ತಶಕ 300 325. ಈ ಘಟೋತ್ಕಚನು
ಶ್ರೀಗುಪ್ತನ ಮಗನಾಗಿದ್ದು ತನ್ನ ತಂದೆಯ ಮರಣದ ನಂತರ ಅಧಿಕಾರಕ್ಕೆ ಬಂದ. ಈ ಶ್ರೀಗುಪ್ತನ ಬಗ್ಗೆ ಕುಮಾರಗುಪ್ತನು ಹೊರಡಿಸಿದ ತುಮೈನ ಎಂಬ ಶಾಸನದಲ್ಲಿ ಘಟೋತ್ಕಚನ ಬಗ್ಗೆ ಮಾಹಿತಿಯನ್ನು ವಿವರಿಸಲಾಗಿದೆ. ಇನ್ನು ವೈಶಾಲಿಯಲ್ಲಿ ದೊರೆತ ಮುದ್ರೆಯೊಂದರಲ್ಲಿ ಶ್ರೀ ಘಟೋತ್ಕಚ ಗುಪ್ತ ಎಂಬ ಅಂಕಿತವಿದ್ದು, ಈ ಘಟೋತ್ಕಚನಿಗೆ ಮಹಾರಾಜ ಎಂಬ ಬಿರುದು ಕೂಡ ಇತ್ತು ಎಂದು ಹೇಳಲಾಗಿದೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಉಪನ್ಯಾಸಕರ ವಿಭಾಗದಲ್ಲಿ ನಾವು ಗುಪ್ತ ಸಾಮ್ರಾಜ್ಯದ ಅರಸನಾದ 1ನೇ ಚಂದ್ರಗುಪ್ತನ ಬಗ್ಗೆ ಅಧ್ಯಯನ ಮಾಡೋಣ. 1ನೇ ಚಂದ್ರಗುಪ್ತ ಕ್ರಿಸ್ತಶಕ 320 335. ಈ 1ನೇ ಚಂದ್ರಗುಪ್ತನಿಗೆ ಗುಪ್ತ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಎಂದು ಕರೆಯುತ್ತಾರೆ. ಈ 1ನೇ ಚಂದ್ರಗುಪ್ತನು ಘಟೋತ್ಕಚನ ಮಗನಾಗಿದ್ದು ತನ್ನ ತಂದೆಯ ಮರಣದ ನಂತರ ಅಧಿಕಾರಕ್ಕೆ ಬಂದ. 1ನೇ ಚಂದ್ರಗುಪ್ತನಿಗೆ ಮಹಾರಾಜಾಧಿರಾಜ ಎಂಬ ಬಿರುದು ಕೂಡ ಇತ್ತು. ಇನ್ನು ಈ ಬಿರುದನ್ನ ಆಧರಿಸಿ ಇತಿಹಾಸಕಾರರು 1ನೇ ಚಂದ್ರಗುಪ್ತನನ್ನ ಗುಪ್ತ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಎಂದು ಕರೆದಿದ್ದಾರೆ. ಇನ್ನು 1ನೇ ಚಂದ್ರಗುಪ್ತನು ಫೆಬ್ರವರಿ 26 ಕ್ರಿಸ್ತಶಕ 320 ಸಿಂಹಾಸನವನ್ನ ಅಲಂಕರಿಸಿದ ಮತ್ತು ಅದರ ನೆನಪಿಗಾಗಿ ಗುಪ್ತ ಶಕೆಯನ್ನು ಕೂಡ ಆರಂಭ ಮಾಡಿದ. ಇತಿಹಾಸಕಾರರು ಹೇಳುವಂತೆ 1ನೇ ಚಂದ್ರಗುಪ್ತನು ಲಿಚ್ವಿಯ ರಾಜಕುಮಾರಿಯಾದ ಕುಮಾರದೇವಿಯನ್ನ ಮದುವೆಯಾಗುವ ಮೂಲಕ ಪ್ರಾಬಲ್ಯಕ್ಕೆ ಬಂದನೆಂದು ಕೂಡ ಹೇಳಿದ್ದಾರೆ. ಇನ್ನು 1ನೇ ಚಂದ್ರಗುಪ್ತನ ನಾಣ್ಯಗಳ ಮೇಲೆ ಕುಮಾರದೇವಿಯನ್ನ ಮಹಾದೇವಿ ಎಂದು ಹೆಸರಿಸಲಾಗಿದೆ. ಅಲ್ಲದೆ ನಾಣ್ಯದ ಒಂದು ಬದಿಯಲ್ಲಿ 1ನೇ ಚಂದ್ರಗುಪ್ತ ಹಾಗೂ ಕುಮಾರದೇವಿಯರ ಚಿತ್ರ ಮತ್ತು ನಾಣ್ಯದ ಇನ್ನೊಂದು ಬದಿಯಲ್ಲಿ ಲಿಚ್ವಿ ಎಂದು ಕೂಡ ಬರೆಯಲಾಗಿದೆ. ಇತಿಹಾಸಕಾರರಾದ ವಿ.ಎಸ್. ಸ್ಮಿತ್ ಅವರು ಹೇಳುವಂತೆ ಲಿಚ್ವಿಗಳು ಪಾಟ್ಲಿಪುತ್ರದಲ್ಲಿ ಕುಶನರ ಸಾಮಂತರಾಗಿ ಆಳುತ್ತಿದ್ದರೆಂದು ಮತ್ತು ಚಂದ್ರಗುಪ್ತನು ಲಿಚ್ವಿಯ ರಾಜಕುಮಾರಿಯಾದ ಕುಮಾರದೇವಿಯನ್ನು ಮದುವೆಯಾಗುವ ಮೂಲಕ ತನ್ನ ಪತ್ನಿಯ ಸಂಬಂಧಿಗಳ ರಾಜ್ಯಕ್ಕೆ ಅಧಿಪತಿಯಾದನೆಂದು ಹೇಳಿದ್ದಾರೆ. ಇನ್ನೊಬ್ಬ ಇತಿಹಾಸಕಾರರಾದ ಡಾಕ್ಟರ್ ರೋಮಿಲಾ ಥಾಪರ್ ಅವರು ಹೇಳುವಂತೆ ಚಂದ್ರಗುಪ್ತನು ಲಿಚ್ವಿಯ ರಾಜಕುಮಾರಿಯನ್ನು ಮದುವೆಯಾಗುವ ಮೂಲಕ ಗುಪ್ತ ರಾಜವಂಶಕ್ಕೆ ರಾಜಕೀಯ ಏಳಿಗೆಯಾಯಿತು ಎಂದಿದ್ದಾರೆ. ಈ ಲಿಚ್ವಿ ಸಾಮ್ರಾಜ್ಯವು ಗುಪ್ತ ಸಾಮ್ರಾಜ್ಯದಲ್ಲಿ ವಿಲೀನವಾಗುವ ಮೂಲಕ ಗುಪ್ತ ಸಾಮ್ರಾಜ್ಯವು ವೈಶಾಲಿ, ಉತ್ತರ ಬಿಹಾರ, ನೇಪಾಳ ಹಾಗೂ ಬಂಗಾಳಗಳವರೆಗೂ ವಿಸ್ತರಿಸಿತು ಎಂದು ವಿವರಿಸಲಾಗಿದೆ. ಸಮುದ್ರಗುಪ್ತನ ನಾಣ್ಯಗಳಲ್ಲಿ ಸಮುದ್ರಗುಪ್ತನನ್ನ ಲಿಚ್ವಿಯ ದೌಹಿತ್ರ ಎಂದು ಕರೆಯಲಾಗಿದೆ. ಲಿಚ್ವಿಯ ದೌಹಿತ್ರ ಎಂದರೆ ಲಿಚ್ವಿ ರಾಜಕುಮಾರಿಯ ಪುತ್ರ ಎಂದರ್ಥ. ಚಂದ್ರಗುಪ್ತನ ಸಾಮ್ರಾಜ್ಯವು ವೈಶಾಲಿ, ನೇಪಾಳ, ಉತ್ತರ ಬಿಹಾರ, ಮಗಧ್, ಸಕೇತ್ ಮತ್ತು ಬಂಗಾಳದ ಕೆಲವು ಭಾಗಗಳನ್ನು ಒಳಗೊಂಡಿತ್ತು. ಇತಿಹಾಸಕಾರರಾದ ಕೆ.ಪಿ. ಜಯಸ್ಟಾಲ್ ಅವರು ಹೇಳುವಂತೆ ಕೌಮುದಿ ಮಹೋತ್ಸವ ನಾಟಕದಲ್ಲಿ ಬರುವ ಚಂದ್ರಸೇನ ಎಂಬ ಪಾತ್ರವು 1ನೇ ಚಂದ್ರಗುಪ್ತನದ್ದಾಗಿದೆ ಎಂದಿದ್ದಾರೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಉಪನ್ಯಾಸಕರ ವಿಭಾಗದಲ್ಲಿ ನಾವು ಅಲಹಾಬಾದ್ ಸ್ತಂಭ ಶಾಸನ ಬಗ್ಗೆ ಅಧ್ಯಯನ ಮಾಡೋಣ. ಅಲಹಾಬಾದ್ ಸ್ತಂಭ ಶಾಸನ. ಈ ಅಲಹಾಬಾದ್ ಸ್ತಂಭ ಶಾಸನವು ಮೊದಲ ಬಾರಿಗೆ ಅಶೋಕನಿಂದ ಕೌಸಂಬಿ ಬಳಿ ಸ್ಥಾಪಿಸಲ್ಪಟ್ಟಿತು. ನಂತರ ಗುಪ್ತ ಅರಸರಾದ ಸಮುದ್ರಗುಪ್ತನು ತನ್ನ ದಿಗ್ವಿಜಯಗಳನ್ನು ಈ ಶಾಸನದ ಪಕ್ಕದಲ್ಲಿಯೇ ಕೆತ್ತಿಸಿದ. ಈ ಶಾಸನವನ್ನ ಫಿರೋಜ್ ಶಾ ತುಘಲಕನು ಕೌಸಂಬಿಯಿಂದ ಅಲಹಾಬಾದ್ಗೆ ಸಾಗಿಸಿದ್ದು. ಪ್ರಸ್ತುತವಾಗಿ ಈ ಶಾಸನವು ಅಲಹಾಬಾದ್ ಕೋಟೆಯೊಳಗೆ ಕಂಡುಬರುತ್ತದೆ. ಈ ಶಾಸನವನ್ನ ಹೊರಡಿಸಿದವರು ಸಮುದ್ರಗುಪ್ತನ ಆಸ್ಥಾನದ ಕವಿಯಾದ ಹರ್ಷಣ. ಈ ಅಲಹಾಬಾದ್ ಸ್ತಂಭ ಶಾಸನವು ಸಂಸ್ಕೃತ ಭಾಷೆಯಲ್ಲಿದ್ದು 33 ಸಾಲುಗಳಿಂದ ಕೂಡಿದ ಒಂದೇ ಬೃಹತ್ ವಾಕ್ಯವನ್ನ ಹೊಂದಿದೆ. ಇನ್ನು ಈ ಶಾಸನವು ಗದ್ಯ ಹಾಗೂ ಪದ್ಯವನ್ನು ಒಳಗೊಂಡ ಚಂಪು ಶೈಲಿಯಲ್ಲಿ ಕಂಡುಬರುತ್ತದೆ. ಈ ಅಲಹಾಬಾದ್ ಸ್ತಂಭ ಶಾಸನದಲ್ಲಿ ಗುಪ್ತರ ಕಾಲದಲ್ಲಿದ್ದ ಕೆಲವು ಸ್ವತಂತ್ರ ಮತ್ತು ಅರೆ ಸ್ವತಂತ್ರ ರಾಜ್ಯಗಳು, ಗುಪ್ತರ ಬಗ್ಗೆ ಮಾಹಿತಿ ಮತ್ತು ಅಶೋಕನ ಕುರಿತು ಕೆಲವು ಅಮೂಲ್ಯವಾದ ಮಾಹಿತಿಯನ್ನ ಒಳಗೊಂಡದ್ದಾಗಿದೆ. ಇನ್ನು ಗುಪ್ತರ ಕಾಲದಲ್ಲಿ ಕಂಡುಬಂದ ಕೆಲವು ಸ್ವತಂತ್ರ ಮತ್ತು ಅರೆ ಸ್ವತಂತ್ರ ರಾಜ್ಯಗಳೆಂದರೆ ಶಕಮುರುಂಡರು, ಕ್ಷತ್ರಪರು ಮತ್ತು ಸಿಂಹಳ ದೇಶ. ಇದರ ಜೊತೆಗೆ ಮಲಯ, ಪರ್ಯಾಯ ದ್ವೀಪ, ಜಾವಾ, ಸುಮಾತ್ರ ಮತ್ತಿತರ ಆಗ್ನೇಯ ಏಷ್ಯಾ ದೇಶಗಳಲ್ಲಿನ ಹಿಂದೂ ವಸಾಹತುಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನು ಒದಗಿಸಲಾಗಿದೆ. ಇನ್ನು ಗುಪ್ತರ ಕಾಲದಲ್ಲಿ
ಅರೆ ಸ್ವತಂತ್ರ ಅರಸರು 4 ವಿಧದ ಗೌರವವನ್ನು ಸಲ್ಲಿಸುವ ಮೂಲಕ ಗುಪ್ತ ರಾಜ್ಯರೊಂದಿಗೆ ಸ್ನೇಹ ಸಂಬಂಧವನ್ನು ಹೊಂದಬಹುದಾಗಿತ್ತು. ಆ 4 ವಿಧದ ಗೌರವಗಳೆಂದರೆ 1 ಆತ್ಮ ನಿವೇದನೆ, 2 ಕನ್ಯೋಪಾಯ, 3 ಧನ ಕೊಡುಗೆ, 4 ಗುರುತ್ವ. 1 ಆತ್ಮ ನಿವೇದನೆ ಎಂದರೆ ಸಾಮ್ರಾಟನ ಸೇವೆಗೆ ತಮ್ಮ ಸ್ವಂತ ವ್ಯಕ್ತಿಯನ್ನು ಕಳುಹಿಸಿಕೊಡುವುದು. ಕನ್ಯೋಪಾಯ ಎಂದರೆ ಅವಿವಾಹಿತ ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಕೊಳ್ಳುವುದು. ಧನ ಕೊಡುಗೆ ಎಂದರೆ ಆಗಾಗ ಅರಸನಿಗೆ ಕಪ್ಪು ಕಾಣಿಕೆಯನ್ನು ಸಲ್ಲಿಸುವುದು. ಗುರುತ್ವ ಎಂದರೆ ಗುಪ್ತರ ಬಿರುದು ಅಥವಾ ಗರುಡ ಮುದ್ರೆಯನ್ನು ತಮ್ಮ ನಾಣ್ಯಗಳಲ್ಲಿ ಮುದ್ರಿಸುವುದು. ಇದರ ಜೊತೆಗೆ ತುಂಬಿದ ಸಭೆಯಲ್ಲಿ 1ನೇ ಚಂದ್ರಗುಪ್ತನು ತನ್ನ ಮಗನಾದ ಸಮುದ್ರಗುಪ್ತನನ್ನು ಉತ್ತರಾಧಿಕಾರಿಯನ್ನಾಗಿ ನೇಮಿಸಿ ನೀನು ಇಡೀ ಜಗತ್ತನ್ನೇ ಗೆಲ್ಲು ಎಂದು ಆಶೀರ್ವದಿಸಿದನೆಂದು ಕೂಡ ಈ ಶಾಸನದಲ್ಲಿ ಉಲ್ಲೇಖಿಸಲಾಗಿದೆ. ಇನ್ನು ಈ ಶಾಸನದ ಬರವಣಿಗೆಯು ಕಾಳಿದಾಸನ ಬರವಣಿಗೆಯನ್ನು ಹೋಲುತ್ತದೆ ಎಂದು ಅಭಿಪ್ರಾಯಪಡಲಾಗಿದೆ. ಈ ಅಲಹಾಬಾದ್ ಸ್ತಂಭ ಶಾಸನದಲ್ಲಿ ಪ್ರಮುಖವಾಗಿ ಸಮುದ್ರಗುಪ್ತನ ಪರಾಕ್ರಮ, ಸ್ವಭಾವ, ಗುಣಗಳನ್ನು ವಿವರಿಸಲಾಗಿದೆ. ಇತಿಹಾಸಕಾರರಾದ ವಿ.ಎ. ಸ್ಮಿತ್ ಅವರು ಹೇಳುವಂತೆ ಕವಿ ಚಕ್ರವರ್ತಿಯಿಂದ ರಚಿಸಲ್ಪಟ್ಟ ಅಲಹಾಬಾದ್ ಸ್ತಂಭ ಶಾಸನವು ಭಾರತದ ಶಾಸ್ತ್ರ ಸಂಪತ್ತಿನಲ್ಲಿಯೇ ಅತಿ ಶ್ರೇಷ್ಠವಾದ ಅಮೂಲ್ಯವಾದ ಐತಿಹಾಸಿಕ ದಾಖಲೆಯಾಗಿದೆ ಎಂದಿದ್ದಾರೆ. ಪ್ರಸ್ತುತವಾಗಿ ಈ ಶಾಸನವು ಅಲಹಾಬಾದ್ ಕೋಟೆ ಒಳಗೆ ಕಂಡುಬರುತ್ತದೆ. 1605ರಲ್ಲಿ ಜಹಾಂಗೀರ್ನಿಂದ ಈ ಶಾಸನವು ಪುನಃ ಸ್ಥಾಪಿಸಲ್ಪಟ್ಟಿತು. ಇನ್ನು ಈ ಶಾಸನಗಳ ನಡುವೆ ಅಂದರೆ ಅಶೋಕ, ಸಮುದ್ರಗುಪ್ತ ಇವರ ಶಾಸನಗಳ ಮಧ್ಯೆ ನಾಗರಿ ಶೈಲಿಯಲ್ಲಿ ರಚಿಸಿದ ಇನ್ನೂ ಕೆಲವು ದಾಖಲೆಗಳು ಕಂಡುಬಂದಿವೆ. ಈ ಅಲಹಾಬಾದ್ ಸ್ತಂಭ ಶಾಸನದಲ್ಲಿ ಅಶೋಕನು ಕೌಸಂಬಿಯ ಮಹಾಮಾತ್ರರನ್ನು ಕುರಿತು ಆಜ್ಞೆಗಳನ್ನು ಹೊರಡಿಸಿದ ಮಾಹಿತಿಯು ಕೂಡ ಈ ಶಾಸನವು ಒಳಗೊಂಡದಾಗಿದೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ PU ಉಪನ್ಯಾಸಕರ ವಿಭಾಗದಲ್ಲಿ ನಾವು ಗುಪ್ತ ಸಾಮ್ರಾಜ್ಯದ ಅರಸನಾದ ಸಮುದ್ರಗುಪ್ತನ ಜೀವನ ಮತ್ತು ಸಾಧನೆಯನ್ನು ಗಮನಿಸೋಣ. ಸಮುದ್ರಗುಪ್ತ ಕ್ರಿಸ್ತಶಕ 335ರಿಂದ 375. ಗುಪ್ತ ಅರಸರಲ್ಲಿಯೇ ಸಮುದ್ರಗುಪ್ತನು ಅತ್ಯಂತ ಶ್ರೇಷ್ಠ ದೊರೆಯಾಗಿದ್ದಾನೆ. ಇನ್ನು ಸಮುದ್ರಗುಪ್ತನ ತಂದೆ 1ನೇ ಚಂದ್ರಗುಪ್ತ, ತಾಯಿ ಕುಮಾರದೇವಿ. ಆದ್ದರಿಂದಲೇ ಸಮುದ್ರಗುಪ್ತನು ತನ್ನ ನಾಣ್ಯಗಳ ಮೇಲೆ ತನ್ನನ್ನು ತಾನು ಲಿಚಿವಿಯ ದೌಹಿತ್ರ ಎಂದು ಕರೆದುಕೊಂಡಿದ್ದಾನೆ. ಅಂದರೆ ಲಿಚಿವಿಯ ರಾಜಕುಮಾರಿಯ ಪುತ್ರ ಎಂದು ತನ್ನನ್ನು ತಾನು ವರ್ಣಿಸಿಕೊಂಡಿದ್ದಾನೆ. ಇನ್ನು 1ನೇ ಚಂದ್ರಗುಪ್ತನು ತನ್ನ ತುಂಬಿದ ಸಭಿಕರ ಮುಂದೆ ಸಮುದ್ರಗುಪ್ತನನ್ನ ಉತ್ತರಾಧಿಕಾರಿಯನ್ನಾಗಿ ನೇಮಿಸಿ ನೀನು ಇಡೀ ಪ್ರಪಂಚವೇ ಗೆಲ್ಲು ಎಂದು ಹರಿಸಿದನೆಂದು ಅಲಹಾಬಾದ್ ಸ್ತಂಭ ಶಾಸನದಲ್ಲಿ ಉಲ್ಲೇಖಿಸಲಾಗಿದೆ. ಇನ್ನು ಸಮುದ್ರಗುಪ್ತನ ಇನ್ನೊಂದು ಹೆಸರು ಕಚ್ ಎಂದು ಕೂಡ ಕೆಲವು ಇತಿಹಾಸಕಾರರು ಹೇಳಿದ್ದಾರೆ. ಅಲಹಾಬಾದ್ ಸ್ತಂಭ ಶಾಸನವು ಸಮುದ್ರಗುಪ್ತನ ದಿಗ್ವಿಜಯಗಳನ್ನು ವಿವರಿಸುವ ಶಾಸನವಾಗಿದೆ. ಸಮುದ್ರಗುಪ್ತನ ದಂಡಯಾತ್ರೆಗಳು. ಅಲಹಾಬಾದ್ ಸ್ತಂಭ ಶಾಸನದ ಪ್ರಕಾರ ಸಮುದ್ರಗುಪ್ತನು ಪ್ರಮುಖವಾಗಿ 5 ದಂಡಯಾತ್ರೆಗಳನ್ನು ಕೈಗೊಂಡನೆಂದು ಹೇಳಲಾಗಿದೆ. ಅವುಗಳೆಂದರೆ 1 ಆರ್ಯವೃತದ ಆಕ್ರಮಣ, 2 ಅಡವಿ ರಾಜ್ಯಗಳ ಮೇಲೆ ದಾಳಿ, 3 ದಕ್ಷಿಣ ಭಾರತದ ಮೇಲಿನ ವಿಜಯಗಳು, 4 ಗಡಿನಾಡಿನ ರಾಜ್ಯಗಳ ಮೇಲಿನ ದಾಳಿ, 5 ಗಣರಾಜ್ಯಗಳ ದಿಗ್ವಿಜಯ. 1 ಆರ್ಯವೃತದ ಆಕ್ರಮಣ. ಈ ಆರ್ಯವೃತದ ಆಕ್ರಮಣವನ್ನು ಕುರಿತು ಅಲಹಾಬಾದ್ ಸ್ತಂಭ ಶಾಸನದ 13 ಮತ್ತು 14ನೇ ಸಾಲುಗಳು ವಿವರಣೆಯನ್ನ ನೀಡುತ್ತವೆ. ಇನ್ನು ಗ್ವಾಲಿಯರ್ ಮತ್ತು ಝಾನ್ಸಿಯ ನಡುವಿನ ಪ್ರದೇಶವನ್ನು ಪ್ರಾಚೀನ ಕಾಲದಲ್ಲಿ ಆರ್ಯವೃತ ಎಂದು ಕೂಡ ಕರೆಯಲಾಗ್ತಾ ಇತ್ತು. ಸಮುದ್ರಗುಪ್ತನು ಪ್ರಮುಖವಾಗಿ ಆರ್ಯವೃತದ 9 ಜನ ಅರಸರನ್ನು ಸೋಲಿಸಿದನೆಂದು ಹೇಳಲಾಗಿದೆ. ಅವರುಗಳೆಂದರೆ ವಾಕಟಕದ 1ನೇ ರುದ್ರಸೇನ, ಉತ್ತರ ಪ್ರದೇಶದ ಮತಿಲ, ನಾಗದೊರೆ ನಾಗದತ್ತ, ಮಥುರಾ ಅಥವಾ ವಿದಿಶಾ ನಗರದ ಗಣಪತಿ ನಾಗ, ಪುಷ್ಕರಣದ ದೊರೆ ಚಂದ್ರವರ್ಮ, ಪದ್ಮಾವತಿಯ ನಾಗದೊರೆ ನಾಗಸೇನ, ಶಿವನಂದಿಯ ನಾಗದೊರೆ ನಂದಿ, ಪದ್ಮಾವತಿಯ ನಾಗದೊರೆ ನಾಗಸೇನ, ಅಹಿಚಿದ್ರದ ದೊರೆ ಅಚ್ಯುತ ಮತ್ತು ಕಾಮರೂಪದ ಬಲವರ್ಮ. ಈ ಆರ್ಯವೃತದ ಆಕ್ರಮಣದ ನಂತರ ಉತ್ತರ ಭಾರತದಲ್ಲಿ ಐಕ್ಯತೆಯನ್ನು ಸಮುದ್ರಗುಪ್ತ ಸಾಧಿಸಿದನೆಂದು ಕೂಡ ಹೇಳಲಾಗಿದೆ. ಇನ್ನು ಅಡವಿ ರಾಜ್ಯಗಳ ಮೇಲಿನ ದಾಳಿ. ಈ ಅಡವಿ ರಾಜ್ಯಗಳ ಒಕ್ಕೂಟವನ್ನು ಹಸ್ತಿನೆಂಬ ಅರಸರು ಆಳುತ್ತಿದ್ದರೆಂದು ಕೆಲವು ಇತಿಹಾಸಕಾರರು ಹೇಳಿದ್ದಾರೆ. ಇನ್ನು 18 ಅಡವಿ ರಾಜ್ಯಗಳು
ಉತ್ತರ ಪ್ರದೇಶದ ಗಾಜಿಪುರ, ಮಧ್ಯಪ್ರದೇಶ ಹಾಗೂ ಜಬ್ಬಲ್ಪುರದವರೆಗೆ ಹರಡಿದ್ದವು ಎಂದು ಇತಿಹಾಸಕಾರರು ತಿಳಿಸಿದ್ದಾರೆ. ಇನ್ನು ಏರಾನ್ ಶಾಸನದಲ್ಲಿಯೂ ಕೂಡ ಸಮುದ್ರಗುಪ್ತನ ಅಡವಿ ರಾಜ್ಯಗಳ ಮೇಲಿನ ದಾಳಿಯ ಬಗ್ಗೆ ಉಲ್ಲೇಖವೊಂದು ಕಂಡುಬಂದಿದೆ. ಇನ್ನು ದಕ್ಷಿಣ ಭಾರತದ ಮೇಲಿನ ವಿಜಯಗಳು. ಸಮುದ್ರಗುಪ್ತನು ದಕ್ಷಿಣದ 12 ಅರಸರನ್ನ ಸೋಲಿಸಿದನೆಂದು ಹೇಳಲಾಗಿದ್ದು, ಅವರುಗಳೆಂದರೆ ಕೋಸಲದ ಮಹೇಂದ್ರ, ಮಹಾಕಾಂತರದ ವ್ಯಾಘ್ರರಾಜ, ಕೋಲಾರದ ಮಾಂತರಾಜ, ಇಷ್ಟಪುರದ ಮಹೇಂದ್ರ, ಕೊಟ್ಟೂರದ ಸ್ವಾಮಿದತ್ತ, ಎರಡಪಲ್ಲಿಯ ದಮನ, ಕಂಚಿಯ ವಿಷ್ಣುಗೋಪ, ಅವಮುಕ್ತದ ನೀಲರಾಜ, ಗಂಗಿಯ ಹಸ್ತಿವರ್ಮನ, ಪಲ್ಲಕ್ಕಾದ ಉಗ್ರಸೇನ, ದೇವರಾಷ್ಟ್ರದ ಕುಬೇರ ಹಾಗೂ ಕುಸ್ತಲಾಪುರದ ಧನಂಜಯ ಅರಸರನ್ನ ಸೋಲಿಸಿದನೆಂದು ಇತಿಹಾಸಕಾರರು ಹೇಳಿದ್ದಾರೆ. ಇದರ ಜೊತೆಗೆ ಸಮುದ್ರಗುಪ್ತನು ದಕ್ಷಿಣ ದಾಳಿಯ ಸಂದರ್ಭದಲ್ಲಿ ಪ್ರಮುಖವಾಗಿ 3 ಪದ್ಧತಿಗಳನ್ನು ಕೂಡ ಅನುಸರಿಸಿದ ಎಂದು ಉಲ್ಲೇಖಿಸಲಾಗಿದೆ. ಆ 3 ಪದ್ಧತಿಗಳು ಎಂದರೆ ಗ್ರಹಣ, ಮೋಕ್ಷ ಮತ್ತು ಅನುಗ್ರಹ. ಗ್ರಹಣ ಎಂದರೆ ರಾಜ್ಯವನ್ನ ವಶಪಡಿಸಿಕೊಳ್ಳುವುದು. ಇನ್ನು ಮೋಕ್ಷ ಎಂದರೆ ಕಪ್ಪು ಕಾಣಿಕೆ ಸಲ್ಲಿಸಿದಾಗ ರಾಜ್ಯವನ್ನ ಮರಳಿಸುವಂತ ಪದ್ಧತಿ. ಅನುಗ್ರಹ ಎಂದರೆ ಕರುಣೆ ಅಥವಾ ದಯೆಯಿಂದ ರಾಜ್ಯವನ್ನ ಮರಳಿಸುವುದು. ದಕ್ಷಿಣದ ರಾಜ್ಯಗಳು ಸಮುದ್ರಗುಪ್ತನ ರಾಜಧಾನಿಯಿಂದ ನೇರ ಆಳ್ವಿಕೆಗೆ ಸಾಧ್ಯವಿಲ್ಲವಾದ್ದರಿಂದ ಈ 3 ಪದ್ಧತಿಗಳನ್ನ ಅನುಸರಿಸಿದ ಎಂದು ಕೂಡ ಇತಿಹಾಸಕಾರರು ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ಗಡಿನಾಡು ರಾಜ್ಯಗಳ ಮೇಲಿನ ದಾಳಿ. ಅಲಹಾಬಾದ್ ಸ್ತಂಭ ಶಾಸನದ ಪ್ರಕಾರ ಸಮುದ್ರಗುಪ್ತನು ಪ್ರಮುಖವಾಗಿ 5 ಗಡಿನಾಡು ರಾಜ್ಯಗಳನ್ನ ವಶಪಡಿಸಿಕೊಂಡ ಎಂದು ಹೇಳಲಾಗಿದೆ. ಅವುಗಳೆಂದರೆ ಸಮತಟ, ದವಕ, ಕಾಮರೂಪ, ನೇಪಾಳ ಮತ್ತು ಕಾರ್ತಿಪುರ. ಸಮುದ್ರಗುಪ್ತನು ಗಡಿನಾಡು ದಾಳಿಯ ಸಂದರ್ಭದಲ್ಲಿ ಪ್ರಮುಖವಾಗಿ 4 ಪದ್ಧತಿಗಳನ್ನು ಅನುಸರಿಸಿದ್ದ. ಆ ಪದ್ಧತಿಗಳು ಎಂದರೆ ಕಾರ್ದಾನ ಅಥವಾ ಸರ್ವೆ, ಪ್ರಾಣ, ಆಗಮನ ಮತ್ತು ಗುಪ್ತಾಜ್ಞೆಗಳು. ಕಾರ್ದಾನ ಅಥವಾ ಸರ್ವೆ ಎಂದರೆ ತೆರಿಗೆಯನ್ನು ಕೊಡುವಂತಹ ಪದ್ಧತಿ. ಗುಪ್ತಾಜ್ಞೆಗಳು ಎಂದರೆ ಅರಸನ ಆಜ್ಞೆಗಳಿಗೆ ವಿಧೇಯತೆಯನ್ನು ತೋರುವುದು. ಇನ್ನು ಪ್ರಾಣ ಎಂದರೆ ಅರಸನಿಗೆ ಗೌರವವನ್ನು ಸೂಚಿಸುವ ಪದ್ಧತಿಯಾಗಿತ್ತು. ಆಗಮನ ಎಂದರೆ ಅರಸನ ಆಸ್ಥಾನಕ್ಕೆ ಭೇಟಿ ನೀಡಿ ಗೌರವವನ್ನು ಸೂಚಿಸುವಂತ ಪದ್ಧತಿ. ಇನ್ನು ಗಣರಾಜ್ಯಗಳ ಮೇಲಿನ ದಿಗ್ವಿಜಯಗಳು. ಸಮುದ್ರಗುಪ್ತನು ಪ್ರಮುಖವಾಗಿ 9 ಗಣರಾಜ್ಯಗಳ ಅರಸರನ್ನು ಸೋಲಿಸಿದನೆಂದು ಹೇಳಲಾಗಿದೆ. ಆ ಗಣರಾಜ್ಯಗಳೆಂದರೆ ಮಾಳ್ವರು, ಅರ್ಜುನ ನಾಯರು, ಯೌಧೇಯರು, ಮಾದ್ರಕರು, ಅಬೀರರು, ಪಾಡ್ಜಾರರು, ಸನಾನಿಕರು, ಖಾರಪರಿಕರು ಮತ್ತು ಕಾಕರು ಎಂದು ಗುರುತಿಸಲಾಗಿದೆ. ಸಮುದ್ರಗುಪ್ತನ ವಿದೇಶಿ ಸಂಬಂಧಗಳು. ಸಮುದ್ರಗುಪ್ತನು ಕಾಬೂಲಿನ ಶಾಹಿ ಅರಸರು, ಶ್ರೀಲಂಕಾದ ಮೇಘವರ್ಮನ, ಆಗ್ನೇಯ ಏಷ್ಯಾ, ಜಾವಾ, ಸುಮತ್ರ, ಮಲಯ ಹಾಗೂ ಕಾಂಬೋಡಿಯಾ ಅರಸರೊಂದಿಗೆ ಸ್ನೇಹ ಸಂಬಂಧವನ್ನ ಹೊಂದಿದ್ದನೆಂದು ಹೇಳಲಾಗಿದೆ. ಅಲ್ಲದೆ ಶ್ರೀಲಂಕಾದ ಅರಸನಾದ ಮೇಘವರ್ಮನು ತನ್ನ ದೇಶದ ಬೌದ್ಧ ಯಾತ್ರಿಕರಿಗೆ ತಂಗಲು ಸಮುದ್ರಗುಪ್ತನ ಅನುಮತಿಯ ಮೇರೆಗೆ ಗಯಾದಲ್ಲಿ ಮಹಾಬೋಧಿ ಸಂಗರಾಮ ಎಂಬ ವಿಹಾರವನ್ನ ನಿರ್ಮಿಸಿದನೆಂದು ಕೂಡ ಹೇಳಲಾಗಿದೆ. ಇನ್ನು ಸಮುದ್ರಗುಪ್ತನು ತನ್ನ ದಿಗ್ವಿಜಯದ ಜ್ಞಾಪಕಾರ್ಥವಾಗಿ ಒಂದು ಅಶ್ವಮೇಧ ಯಾಗವನ್ನ ಕೈಗೊಂಡನೆಂದು ಕೂಡ ಇತಿಹಾಸಕಾರರು ಅಭಿಪ್ರಾಯಪಟ್ಟಿದ್ದಾರೆ. ಇದಕ್ಕೆ ಇತಿಹಾಸಕಾರರು ನೀಡುವ ಪ್ರಮುಖ ಉಲ್ಲೇಖ ಎಂದರೆ ಸಮುದ್ರಗುಪ್ತನ ನಾಣ್ಯದ ಒಂದು ಬದಿಯ ಮೇಲೆ ಕುದುರೆಯ ಚಿತ್ರವಿದ್ದು ಇನ್ನೊಂದು ಬದಿಯ ಮೇಲೆ ಅಶ್ವಮೇಧ ಪರಾಕ್ರಮ ಎಂದು ಟಂಕಿಸಲಾಗಿದೆ. ಇನ್ನು ಹಿಂದೂ ಮಹಾಸಾಗರ ಹಾಗೂ ಬಂಗಾಳ ಕೊಲ್ಲಿಯ ಕೆಲವು ದ್ವೀಪಗಳು ಸಮುದ್ರಗುಪ್ತನ ಅಧೀನಕ್ಕೆ ಒಳಪಟ್ಟಿದ್ದವೆಂದು ಹೇಳಲಾಗಿದ್ದು, ಇದರ ಕುರಿತು ಅಲಹಾಬಾದ್ ಸ್ತಂಭ ಶಾಸನದಲ್ಲಿ ಸರ್ವದ್ವೀಪ ವಾಸಿನ್ ಎಂಬ ಪದ ಕೂಡ ಕಂಡುಬಂದಿದ್ದು, ಇದನ್ನ ಆಧರಿಸಿ ಈ ದ್ವೀಪಗಳು ಸಮುದ್ರಗುಪ್ತನ ಆಳ್ವಿಕೆಗೆ ಒಳಪಟ್ಟಿದ್ದವೆಂದು ಇತಿಹಾಸಕಾರರು ಅಭಿಪ್ರಾಯಪಡುತ್ತಾರೆ. ಇನ್ನು ಸಮುದ್ರಗುಪ್ತನು ಪ್ರಮುಖವಾಗಿ 8 ಮಾದರಿಯ ನಾಣ್ಯಗಳನ್ನು ಜಾರಿಗೆ ತಂದನೆಂದು ಹೇಳಲಾಗಿದ್ದು, ಅವುಗಳೆಂದರೆ ಅಶ್ವಮೇಧ ಮಾದರಿ, ಹುಲಿ ಮಾದರಿ, ವೀಣಾಪಾಣಿ ಮಾದರಿ, ಧನಸ್ಸು ಮಾದರಿ, ಯುದ್ಧ ಕೊಡಲಿ ಮಾದರಿ ಮತ್ತು ಕಚ್ ಮಾದರಿ ಎಂಬ ನಾಣ್ಯಗಳನ್ನು ಕೂಡ ಈತ ಚಲಾವಣೆಗೆ ತಂದ. ಇತಿಹಾಸಕಾರರಾದ ವಿ.ಎ. ಸ್ಮಿತ್ ಅವರು ಸಮುದ್ರಗುಪ್ತನನ್ನ ಭಾರತದ ನೆಪೋಲಿಯನ್ ಎಂದು ಕೂಡ ವರ್ಣಿಸಿದ್ದಾರೆ. ಸಮುದ್ರಗುಪ್ತನಿಗೆ ಪ್ರಮುಖವಾಗಿ ಅಶ್ವಮೇಧ ಪರಾಕ್ರಮ, ರಾಜಾದಿರಾಜ ಮತ್ತು ಕವಿರಾಜ ಎಂಬ ಬಿರುದುಗಳು ಕೂಡ ಇದ್ದವು. ಸಮುದ್ರಗುಪ್ತನು ಸಂಸ್ಕೃತದಲ್ಲಿ ಕೃಷ್ಣ ಚರಿತ್ರೆ ಎಂಬ ನಾಟಕವನ್ನ
ರಚಿಸಿದ್ದ. ಆದ್ದರಿಂದಲೇ ಈತನಿಗೆ ಕವಿರಾಜ ಎಂಬ ಬಿರುದು ಕೂಡ ಇತ್ತು. ಇನ್ನು ಸಮುದ್ರಗುಪ್ತನು ಪ್ರಮುಖವಾಗಿ ವೈಷ್ಣವ ಪಂಥದ ಅನುಯಾಯಿಯಾಗಿದ್ದನೆಂದು ಹೇಳಲಾಗಿದೆ. ಇನ್ನು ಅಲಹಾಬಾದ್ ಸ್ತಂಭ ಶಾಸನದಲ್ಲಿ ಸಮುದ್ರಗುಪ್ತನನ್ನ ಭೂಮಿಯ ಮೇಲಿನ ದೇವರು ಎಂದು ಕೂಡ ವರ್ಣಿಸಲಾಗಿದೆ. ಸಮುದ್ರಗುಪ್ತನ ಸಾಮ್ರಾಜ್ಯವು ಉತ್ತರದಲ್ಲಿ ಹಿಮಾಲಯ ಪರ್ವತಗಳಿಂದ ದಕ್ಷಿಣದಲ್ಲಿ ನರ್ಮದಾ ನದಿಯವರೆಗೂ, ಪೂರ್ವದ ಬಂಗಾಳ ಕೊಲ್ಲಿಯಿಂದ ಪಶ್ಚಿಮದ ಪಂಜಾಬ್ವರೆಗೂ ವಿಸ್ತರಿಸಿತು. ಡಾಕ್ಟರ್ R.C. ಮುಜುಮ್ದಾರ್ ಅವರು ಸಮುದ್ರಗುಪ್ತನನ್ನ ಭಾರತೀಯ ಇತಿಹಾಸದ ಅತ್ಯಂತ ಆಕರ್ಷಕ ಅಪೂರ್ವ ವ್ಯಕ್ತಿ ಎಂದು ಹೊಗಳಿದ್ದಾರೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ PU ಉಪನ್ಯಾಸಕರ ವಿಭಾಗದಲ್ಲಿ ನಾವು 2ನೇ ಚಂದ್ರಗುಪ್ತನ ಜೀವನ ಮತ್ತು ಸಾಧನೆಯನ್ನ ಗಮನಿಸೋಣ. 2ನೇ ಚಂದ್ರಗುಪ್ತ ಕ್ರಿಸ್ತಶಕ 380 414. ಸಮುದ್ರಗುಪ್ತನ ನಂತರ ಆತನ ಹಿರಿಯ ಮಗನಾದ ರಾಮಗುಪ್ತನು ಕೆಲವು ದಿನಗಳ ಕಾಲ ಆಡಳಿತವನ್ನ ಮಾಡಿದ. ಅಸಮರ್ಥನಾದ ರಾಮಗುಪ್ತನು ತನ್ನ ರಾಣಿಯಾದ ದ್ರವಲಾದೇವಿಯನ್ನು ಶಕರಾಜನಿಗೆ ಒಪ್ಪಿಸಲು ಮುಂದಾದಾಗ ಸಮರ್ಥನಾದ 2ನೇ ಚಂದ್ರಗುಪ್ತನು ರಾಮಗುಪ್ತ ಹಾಗೂ ಶಕರಾಜನನ್ನು ಕೊಂದು ದ್ರವಲಾದೇವಿಯನ್ನು ಮದುವೆಯಾಗುವ ಮೂಲಕ ಅಧಿಕಾರಕ್ಕೆ ಬಂದನೆಂದು ಹೇಳಲಾಗಿದೆ. ಈ ಮಾಹಿತಿಯು ವಿಶಾಖದತ್ತನ ದೇವಿ ಚಂದ್ರಗುಪ್ತಂ ಮತ್ತು ಬಾಣಭಟ್ಟನ ಹರ್ಷ ಚರಿತ್ರೆಯಲ್ಲಿ ಉಲ್ಲೇಖಿಸಲಾಗಿದೆ. 2ನೇ ಚಂದ್ರಗುಪ್ತನಿಗೆ ವಿಕ್ರಮಾದಿತ್ಯ ಎಂತಲೂ ಕೂಡ ಕರೆಯುತ್ತಾರೆ. 2ನೇ ಚಂದ್ರಗುಪ್ತನ ತಂದೆ ಸಮುದ್ರಗುಪ್ತ, ತಾಯಿ ದತ್ತಾದೇವಿ. ಈ 2ನೇ ಚಂದ್ರಗುಪ್ತನು ದತ್ತಾದೇವಿಯ ಮಗನಾದ್ದರಿಂದ ಈತನಿಗೆ ದೇವಶ್ರೀ, ದೇವಗುಪ್ತ ಮತ್ತು ದೇವರಾಜ ಎಂತಲೂ ಕೂಡ ಕರೆಯುತ್ತಾರೆ. 2ನೇ ಚಂದ್ರಗುಪ್ತನ ವೈವಾಹಿಕ ಸಂಬಂಧಗಳು. 2ನೇ ಚಂದ್ರಗುಪ್ತನು ನಾಗರ ರಾಜಕುಮಾರಿಯಾದ ಕುಬೇರನಾಗಳನ್ನ ಮದುವೆಯಾದನು ಮತ್ತು ತನ್ನ ಮಗಳಾದ ಪ್ರಭಾವತಿ ಗುಪ್ತಳನ್ನ ವಾಕಟಕರ ಅರಸ 2ನೇ ರುದ್ರಸೇನನಿಗೆ ಕೊಟ್ಟು ಮದುವೆ ಮಾಡಿದ. ಇನ್ನು ಕದಂಬರ ಅರಸ ಕಾಕುಸ್ಥವರ್ಮನ ಮಗಳು ಈ 2ನೇ ಚಂದ್ರಗುಪ್ತನ ಸೊಸೆಯಾಗಿದ್ದಳೆಂದು ಹೇಳಲಾಗಿದೆ. ಈ ಮೈತ್ರಿಯ ಸಂಕೇತವಾಗಿ ಕಾಳಿದಾಸನನ್ನ ತನ್ನ ರಾಯಭಾರಿಯಾಗಿ ಬನವಾಸಿಗೆ ಕಳುಹಿಸಿಕೊಟ್ಟ. 2ನೇ ಚಂದ್ರಗುಪ್ತನ ದಂಡಯಾತ್ರೆಗಳು. ಕುತುಬ್ ಮಿನಾರ್ ಬಳಿ ಇರುವ ಮೆಹರುಲಿ ಸ್ತಂಭ ಶಾಸನವು 2ನೇ ಚಂದ್ರಗುಪ್ತನ ದಂಡಯಾತ್ರೆಯನ್ನ ಕುರಿತು ವಿವರಣೆಯನ್ನ ನೀಡುತ್ತದೆ. 2ನೇ ಚಂದ್ರಗುಪ್ತನು ಬಂಗಾಳದ ಮೇಲೆ ದಾಳಿ ಮಾಡಿ ವಂಗರಾಜರ ಒಕ್ಕೂಟವನ್ನು ಸೋಲಿಸಿ ಬಂಗಾಳವನ್ನ ಗೆದ್ದುಕೊಂಡನೆಂದು ಹೇಳಲಾಗಿದೆ. ಅಲ್ಲದೆ ವಾಯುವ್ಯ ಭಾರತದ ಮೇಲೆ ದಾಳಿ ಮಾಡುವ ಮೂಲಕ ಅನೇಕ ಸಣ್ಣ ಪುಟ್ಟ ರಾಜ್ಯಗಳನ್ನು ವಶಪಡಿಸಿಕೊಂಡ. ಇನ್ನು 2ನೇ ಚಂದ್ರಗುಪ್ತನು ವಹೀಲಿಕರನ್ನು ಸೋಲಿಸಿ ಅವರ ರಾಜ್ಯವನ್ನ ತನ್ನ ಸಾಮ್ರಾಜ್ಯಕ್ಕೆ ಸೇರಿಸಿಕೊಂಡ. ಶಕ ಅರಸನಾದ 3ನೇ ರುದ್ರಸಿಂಹನನ್ನು ಸೋಲಿಸಿ ಶಕಾರಿ ಎಂಬ ಬಿರುದನ್ನು ಪಡೆದುಕೊಂಡ. ಈ 2ನೇ ಚಂದ್ರಗುಪ್ತನು ತನ್ನ ವಿಜಯದ ನೆನಪಿಗಾಗಿ ಅಶ್ವಮೇಧ ಯಾಗವನ್ನ ಆಚರಿಸಿ ಚಿನ್ನ ಮತ್ತು ಬೆಳ್ಳಿಯ ನಾಣ್ಯಗಳನ್ನು ಕೂಡ ಚಲಾವಣೆಗೆ ತಂದ ಎಂದು ಹೇಳಲಾಗಿದೆ. ಇನ್ನು 2ನೇ ಚಂದ್ರಗುಪ್ತನಿಗೆ ವಿಕ್ರಮಾದಿತ್ಯ, ಶಕಾರಿ, ಸಿಂಹಚಂದ್ರ, ಸಿಂಹ ವಿಕ್ರಮ, ಶ್ರೀ ಭಟ್ಟಾರಿಕ, ಪರಮ ಭಟ್ಟಾರಿಕ, ವಿಕ್ರಮಾಂಕ, ಮಹಾರಾಜಾಧಿರಾಜ, ಪರಮ ಭಾಗವತ ಎಂಬ ಬಿರುದುಗಳು ಕೂಡ ಇದ್ದವು. 2ನೇ ಚಂದ್ರಗುಪ್ತನ ಸಾಮ್ರಾಜ್ಯವು ಉತ್ತರದಲ್ಲಿ ಹಿಮಾಲಯದಿಂದ ದಕ್ಷಿಣದ ನರ್ಮದಾ ನದಿಯವರೆಗೂ, ಪೂರ್ವದ ಬಂಗಾಳ ಕೊಲ್ಲಿಯಿಂದ ಪಶ್ಚಿಮದ ಹಿಂದೂ ಕುಶ್ವರೆಗೂ ಹಬ್ಬಿತು. ಪಾಟ್ಲಿಪುತ್ರ ಮತ್ತು ಉಜ್ಜಯಿನಿಗಳು 2ನೇ ಚಂದ್ರಗುಪ್ತನ ರಾಜಧಾನಿಗಳಾಗಿದ್ದವು. ಇನ್ನು ಈತನ ನಾಣ್ಯಗಳ ಮೇಲೆ ಸಿಂಹ ಕೊಲ್ಲುತ್ತಿರುವ ಚಿತ್ರ, ಕುದುರೆ ಸವಾರಿ, ಗರುಡ, ಲಕ್ಷ್ಮಿಯರ ಚಿತ್ರಗಳು ಕಂಡುಬಂದಿವೆ. 2ನೇ ಚಂದ್ರಗುಪ್ತನು ಗುಪ್ತರ ಸುವರ್ಣ ಯುಗದ ನಿಜವಾದ ಅಸ್ಥಿಭಾರಕನೆಂದು ಹೇಳಲಾಗಿದೆ. 2ನೇ ಚಂದ್ರಗುಪ್ತನ ಆಸ್ಥಾನದಲ್ಲಿ ನವರತ್ನಗಳು ಎಂಬ 9 ಜನ ವಿದ್ವಾಂಸರು ಇದ್ದರೆಂದು ಹೇಳಲಾಗಿದೆ. ಇತಿಹಾಸಕಾರರಾದ ರೋಮಿಲಾ ಥಾಪರ್ ಅವರು ಹೇಳುವಂತೆ ಚಂದ್ರಗುಪ್ತನು ದಂಡಯಾತ್ರೆಗಳಿಗಿಂತಲೂ ಸಾಹಿತ್ಯಿಕ ಸಾಧನೆಗಳಿಂದ ಇತಿಹಾಸದಲ್ಲಿ ಮಹೋನ್ನತ ಸ್ಥಾನವನ್ನ ಪಡೆದುಕೊಂಡಿದ್ದಾನೆ ಎಂದಿದ್ದಾರೆ. ಇನ್ನು 2ನೇ ಚಂದ್ರಗುಪ್ತನ ಕಾಲವನ್ನ ಗುಪ್ತರ ಇತಿಹಾಸದಲ್ಲಿ ಸುವರ್ಣ ಯುಗ ಎಂತಲೂ ಕೂಡ ಕರೆಯಲಾಗಿದೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ PU ಉಪನ್ಯಾಸಕರ ವಿಭಾಗದಲ್ಲಿ ನಾವು ಚೀನಾದ ಯಾತ್ರಿಕನಾದ ಫಾಯಿಯಾನನ ಬಗ್ಗೆ ಅಧ್ಯಯನ ಮಾಡೋಣ. ಫಾಯಿಯಾನ ಕ್ರಿಸ್ತಶಕ 339 414.
ಚೀನಾದ ಬೌದ್ಧ ಯಾತ್ರಿಕನಾದ ಫಾಹಿಯಾನನು 2ನೇ ಚಂದ್ರಗುಪ್ತನ ಕಾಲದಲ್ಲಿ ಭಾರತಕ್ಕೆ ಭೇಟಿ ನೀಡಿದ. ಇನ್ನು ಫಾಹಿಯಾನನ ಭಾರತದ ಭೇಟಿಯ ಉದ್ದೇಶವು ಬುದ್ಧನ ಜೀವನಕ್ಕೆ ಸಂಬಂಧಿಸಿದ ಪವಿತ್ರ ಸ್ಥಳಗಳನ್ನು ಸಂದರ್ಶಿಸುವುದು ಮತ್ತು ಬೌದ್ಧ ಗ್ರಂಥಗಳನ್ನು ಸಂಗ್ರಹಿಸುವುದು ಆತನ ಭೇಟಿಯ ಪ್ರಮುಖ ಉದ್ದೇಶವಾಗಿತ್ತು. ಈ ಫಾಹಿಯಾನನು ಗೋಬಿ ಮರುಭೂಮಿಯ ಮೂಲಕ ಕೋಟಾನ್ ಮತ್ತು ಪಾಮೀರ್ ಪರ್ವತಗಳನ್ನು ದಾಟಿ ಕ್ಯಾಶ್ಗರ್, ಸ್ವಾತ್ ಕಣಿವೆ, ಗಾಂಧಾರ, ಅಫ್ಘಾನಿಸ್ತಾನಗಳ ಮೂಲಕ ಭಾರತವನ್ನು ತಲುಪಿದ. ಇನ್ನು ಈ ಫಾಹಿಯಾನನು ಭಾರತದಲ್ಲಿ ಸುಮಾರು 6 ವರ್ಷಗಳ ಕಾಲ ನೆಲೆಸಿದ್ದು, ಪಾಟ್ಲಿಪುತ್ರ ನಗರವೊಂದರಲ್ಲಿ ಈತ 3 ವರ್ಷಗಳ ಕಾಲ ನೆಲೆಸಿ ಸಂಸ್ಕೃತ ಭಾಷೆಯನ್ನು ಕಲಿತುಕೊಂಡ. ಇನ್ನು ಪೇಶಾವರ್, ತಕ್ಷಶಿಲಾ, ಬುದ್ಧಗಯಾ, ಕಪಿಲವಸ್ತು, ರಾಜಗೃಹ, ಕನೌಜ್, ಮಥುರಾ, ಲುಂಬಿನಿ, ಸಾರನಾಥ, ಕುಶಿನಗರ್ ಮತ್ತು ನಳಂದಗಳಿಗೆ ಭೇಟಿಯನ್ನು ನೀಡಿದ. ಫಾಹಿಯಾನನು ಆಗಿನ ಸಂದರ್ಭದಲ್ಲಿನ ರಾಜಕೀಯ, ಸಾಮಾಜಿಕ, ಧಾರ್ಮಿಕ ಸ್ಥಿತಿಗತಿಗಳನ್ನು ತನ್ನ ಗ್ರಂಥವಾದ ಗೋಕೋಕಿ ಅಥವಾ ಬೌದ್ಧ ರಾಜ್ಯಗಳ ದಾಖಲೆ ಎಂಬ ಕೃತಿಯಲ್ಲಿ ವಿವರಿಸಿದ್ದಾನೆ. ಇನ್ನು ಫಾಹಿಯಾನನ ವಿವರಣೆ. ರಾಜಧಾನಿಯಾದ ಪಾಟ್ಲಿಪುತ್ರಕ್ಕೆ ಭೇಟಿ ನೀಡಿದ ಫಾಹಿಯಾನನು, ಪಾಟ್ಲಿಪುತ್ರವು ಸುಂದರವಾದ ನಗರವಾಗಿದೆ ಮತ್ತು ಈ ಪಾಟ್ಲಿಪುತ್ರದಲ್ಲಿ ಹೀನಯಾನ ಹಾಗೂ ಮಹಾಯಾನ ಪಂಥಗಳ ಒಂದೊಂದು ಬೌದ್ಧ ವಿಹಾರಗಳು ಅದ್ಭುತವಾಗಿವೆ ಎಂದಿದ್ದಾನೆ. ಪಾಟ್ಲಿಪುತ್ರದಲ್ಲಿನ ಅಶೋಕನ ಅರಮನೆಯು ಮಾನವನಿಂದ ನಿರ್ಮಿತವಾದದ್ದು ಎನ್ನುವುದಕ್ಕಿಂತ ಅದು ದೇವರಿಂದ ನಿರ್ಮಿತವಾದುದು ಎನ್ನುವುದೇ ಉಚಿತ ಎಂದಿದ್ದಾನೆ. ಪಾಟ್ಲಿಪುತ್ರದಲ್ಲಿ ಪ್ರತಿ ವರ್ಷ ಫೆಬ್ರವರಿ 8ರಂದು ಬುದ್ಧನ ಭವ್ಯವಾದ ಮೆರವಣಿಗೆ ನಡೆಯುತ್ತದೆ ಎಂದು ಕೂಡ ತನ್ನ ಗ್ರಂಥದಲ್ಲಿ ವಿವರಿಸಿದ್ದಾನೆ. ಇನ್ನು 2ನೇ ಚಂದ್ರಗುಪ್ತನ ಆಡಳಿತಕ್ಕೆ ಸಂಬಂಧಪಟ್ಟಂತಹ ಕೆಲವು ವಿಷಯಗಳನ್ನು ಕೂಡ ಈತ ತನ್ನ ಕೃತಿಯಲ್ಲಿ ವಿವರಿಸಿದ್ದಾನೆ. ಇನ್ನು 2ನೇ ಚಂದ್ರಗುಪ್ತನ ಆಡಳಿತವು ಅಚ್ಚುಕಟ್ಟಾದ ಆಡಳಿತ ವ್ಯವಸ್ಥೆಯಾಗಿತ್ತು ಮತ್ತು ಆಗಿನ ಕಾಲದಲ್ಲಿ ಎಷ್ಟೇ ದೊಡ್ಡ ಅಪರಾಧ ಮಾಡಿದರೂ ಕೂಡ ಬಲಗೈಯನ್ನೇ ಕತ್ತರಿಸುವುದು ದೊಡ್ಡ ಶಿಕ್ಷೆಯಾಗಿತ್ತು ಎಂದಿದ್ದಾನೆ. ಅಲ್ಲದೆ ಗುಪ್ತ ಅರಸರು ಜನರ ಕಲ್ಯಾಣಕ್ಕಾಗಿ ಅನೇಕ ವಿಶ್ರಾಂತಿ ಗೃಹಗಳು, ಆಸ್ಪತ್ರೆಗಳು ಮತ್ತು ನೀರಿನ ತೊಟ್ಟಿಗಳನ್ನು ನಿರ್ಮಾಣ ಮಾಡಿದರು ಎಂದು ಕೂಡ ತನ್ನ ಗ್ರಂಥದಲ್ಲಿ ವಿವರಣೆಯನ್ನು ನೀಡಿದ್ದಾನೆ. ಇನ್ನು ಆಗಿನ ಕಾಲದಲ್ಲಿ ಜನರು ಪ್ರಮುಖವಾಗಿ ಬೆಳ್ಳುಳ್ಳಿ, ಈರುಳ್ಳಿ ಹಾಗೂ ಮತ್ತು ಬರುವಂತಹ ಮದ್ಯಪಾನವನ್ನು ಸೇವಿಸುತ್ತಿರಲಿಲ್ಲ ಎಂದಿದ್ದಾನೆ. ಇನ್ನು ಇದರ ಜೊತೆಗೆ ಚಾಂಡಾಲರು ನಗರದ ಹೊರಭಾಗದಲ್ಲಿ ವಾಸವಾಗಿದ್ದು, ಇವರು ಮಾಂಸ ಮಾರಾಟ, ಬೇಟೆ, ಮೀನು ಹಿಡಿಯುವುದರಲ್ಲಿ ನಿರತರಾಗಿದ್ದರು ಎಂದಿದ್ದಾನೆ. ಗುಪ್ತರ ವ್ಯಾಪಾರವು ರೋಮ್ ಸಾಮ್ರಾಜ್ಯದೊಂದಿಗೆ ಉತ್ತಮ ವ್ಯಾಪಾರ ವ್ಯವಸ್ಥೆಯನ್ನು ಹೊಂದಿದ್ದರು. ಇದರ ಜೊತೆಗೆ ಆಗ್ನೇಯ ಏಷ್ಯಾ ರಾಷ್ಟ್ರಗಳೊಂದಿಗೂ ಕೂಡ ಇವರ ವ್ಯಾಪಾರ ಸಂಬಂಧವು ಸಮೃದ್ಧವಾಗಿ ಬೆಳವಣಿಗೆಯನ್ನು ಹೊಂದಿತ್ತು ಎಂದಿದ್ದಾನೆ. ಕ್ಯಾಬೆ, ಸೋಪಾರ್, ಬ್ರೋಚ್, ತಾಮ್ರಲಿಪ್ತಿಗಳು ಆಗಿನ ಕಾಲದ ಪ್ರಸಿದ್ಧ ಬಂದರುಗಳಾಗಿದ್ದವು. ಇನ್ನು ಗುಪ್ತರ ಸಂದರ್ಭದಲ್ಲಿ ಕವಡೆಗಳನ್ನು ಹಣದ ಮಾಧ್ಯಮವಾಗಿ ಕೂಡ ಆಗಿನ ಕಾಲದ ಜನರು ಬಳಸ್ತಾ ಇದ್ದರು ಎಂದು ಕೂಡ ಮಾಹಿತಿಯನ್ನು ನೀಡಿದ್ದಾನೆ. ಇನ್ನು ಬೌದ್ಧ ಧರ್ಮವು ಬಂಗಾಳ, ಮಥುರಾ ಮತ್ತು ಪಂಜಾಬ್ಗಳಲ್ಲಿ ಪ್ರಮುಖವಾಗಿತ್ತು. ಅಲ್ಲದೆ ಸಾರನಾಥ, ಕುಶಿನಗರ ಮತ್ತು ಕಪಿಲವಸ್ತುಗಳಲ್ಲಿ ಬೌದ್ಧ ಧರ್ಮವು ಕ್ಷೀಣಿಸಿದ್ದು, ಆ ನಗರಗಳು ಮರಳುಗಾಡುಗಳಾಗಿ ಪರಿವರ್ತನೆ ಹೊಂದಿದವು ಎಂದಿದ್ದಾನೆ. ಅಲ್ಲದೆ ಬುದ್ಧನ ತವರೂರಿನಲ್ಲಿಯೇ ಬೌದ್ಧ ಧರ್ಮವು ಅನಾಥವಾಗಿದೆ ಎಂದು ಕೂಡ ಆತ ವಿವರಣೆಯನ್ನು ನೀಡಿದ್ದಾನೆ. ಇನ್ನು ಗುಪ್ತ ಸಾಮ್ರಾಟರು ವೈಷ್ಣವ ಮತದ ಅವಲಂಬಿಗಳಾಗಿದ್ದು, ಆಗಿನ ಜನರು ಕೂಡ ವೈಷ್ಣವ ಮತವನ್ನೇ ಹೆಚ್ಚಾಗಿ ಅನುಸರಿಸ್ತಾ ಇದ್ರು ಎಂದಿದ್ದಾನೆ. ಮಥುರಾ ನಗರವೊಂದರಲ್ಲಿ ಸುಮಾರು 3,000 ಜನ ಬೌದ್ಧರಿದ್ದರೆಂದು ತಿಳಿಸಿದ್ದಾನೆ. 2ನೇ ಚಂದ್ರಗುಪ್ತನ ಆಸ್ಥಾನಕ್ಕೆ ಭೇಟಿ ನೀಡಿದಂತಹ ಫಾಹಿಯಾನನು ಅನೇಕ ಅದ್ಭುತವಾದ ಬೌದ್ಧ ಗ್ರಂಥಗಳು ಮತ್ತು ಅನೇಕ ಮಾಹಿತಿಯನ್ನು ಪಡೆದುಕೊಂಡು ತನ್ನ ದೇಶಕ್ಕೆ ಮರಳುವ ಮೂಲಕ ಈ ಗೋಕೋಕಿ ಎಂಬ ಅದ್ಭುತವಾದ ಗ್ರಂಥವನ್ನು ಭಾರತ ಇತಿಹಾಸಕ್ಕೆ ಅಮೂಲ್ಯವಾದ ಕೊಡುಗೆಯನ್ನು ನೀಡಿದ್ದಾನೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ PU ಉಪನ್ಯಾಸಕರ ವಿಭಾಗದಲ್ಲಿ ನಾವು ಗುಪ್ತ ಸಾಮ್ರಾಜ್ಯದ ಆಡಳಿತ ಪದ್ಧತಿಯನ್ನು ಗಮನಿಸೋಣ. ಗುಪ್ತ ಸಾಮ್ರಾಜ್ಯದ ಆಡಳಿತ ಪದ್ಧತಿ. ಅರಸನೇ ಕೇಂದ್ರಾಡಳಿತದ ಮುಖ್ಯಸ್ಥನಾಗಿದ್ದ. ಇನ್ನು ಗುಪ್ತರಿಗೆ ದೈವದತ್ತ ಅಧಿಕಾರದಲ್ಲಿ ನಂಬಿಕೆ ಇತ್ತು ಎಂದು ಅಲಹಾಬಾದ್ ಸ್ತಂಭ ಶಾಸನದಿಂದ ತಿಳಿದು ಬಂದಿದೆ. ಇನ್ನು ಗುಪ್ತರ ಕಾಲದಲ್ಲಿ ಯುವರಾಜನನ್ನ ಪಡಿಯ ಕುಮಾರ ಅಮಾತ್ಯ ಎಂದು ಕೂಡ ಕರೆಯಲಾಗ್ತಾ ಇತ್ತು. ಗುಪ್ತರ ಕಾಲದಲ್ಲಿ ಮಂತ್ರಿಗಳು ಚರ್ಚೆ ನಡೆಸಲು
ಮಂತ್ರಾಲೋಚನಾ ಸಭೆ ಕೂಡ ಇದ್ದಿತು ಎಂದು ಹೇಳಲಾಗಿದೆ. ಇದರ ಜೊತೆಗೆ ಆಗಿನ ಕಾಲದಲ್ಲಿ ಮಂತ್ರಿಗಳನ್ನ ಸಚಿವರು ಎಂಬ ಹೆಸರಿನಿಂದ ಕರೆಯಲಾಗ್ತಾ ಇತ್ತು. ಇನ್ನು ಗುಪ್ತರ ಕಾಲದಲ್ಲಿದ್ದ ಪ್ರಸಿದ್ಧ ಮಂತ್ರಿಗಳು ಮತ್ತು ಅವರು ಕಾರ್ಯನಿರ್ವಹಿಸುವ ಇಲಾಖೆಗಳು ಇಂತಿವೆ. ಸರ್ವಾಧ್ಯಕ್ಷ, ಈತ ಕೇಂದ್ರ ಸಚಿವಾಲಯದ ಮೇಲ್ವಿಚಾರಕನಾಗಿದ್ದ. ಮಂತ್ರಿ, ಈತ ಸಚಿವ ಅಥವಾ ಮುಖ್ಯಮಂತ್ರಿಯಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದ. ಮಹಾಮಂತ್ರಿ, ಈತ ರಹಸ್ಯ ವಿಚಾರಗಳ ಸಲಹೆಗಾರನಾಗಿದ್ದ. ಅಮಾತ್ಯ, ಈತ ಮಂತ್ರಿ ಪರಿಷತ್ತಿನ ತೀರ್ಮಾನಗಳನ್ನು ಅರಸನಿಗೆ ತಿಳಿಸುವ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದ. ಮಹಾಸಂಧಿ ವಿಗ್ರಹಿಕ, ಈತ ಯುದ್ಧ ಮತ್ತು ವಿದೇಶಾಂಗ ಹಾಗೂ ಶಾಂತಿ ಇಲಾಖೆಯ ಮಂತ್ರಿಯಾಗಿ ಕಾರ್ಯವನ್ನ ಮಾಡ್ತಾ ಇದ್ದ. ಮಹಾದಂಡನಾಯಕ, ಈತ ಮುಖ್ಯ ನ್ಯಾಯಾಧೀಶ ಹಾಗೂ ಸೇನಾ ಮುಖ್ಯಸ್ಥನಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದ. ಮಹಾಬಲಾಧಿಕೃತ, ಈತ ಮಿಲಿಟರಿ ಇಲಾಖೆಯ ಮುಖ್ಯಸ್ಥನಾಗಿದ್ದ. ರಣಭಂಡಾರಿಕ, ಈತ ಸೈನ್ಯಕ್ಕೆ ಸಾಮಗ್ರಿಯನ್ನು ಪೂರೈಸುವ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದ. ದಂಡಪಸಿಕ, ಈತ ಪೊಲೀಸ್ ಇಲಾಖೆಯ ಅಧಿಕಾರಿಯಾಗಿದ್ದ. ದಂಡಪಸಾಧಿಕರಣ, ಈತ ಪೊಲೀಸ್ ಇಲಾಖೆಯ ಮುಖ್ಯಸ್ಥನಾಗಿ ಕಾರ್ಯವನ್ನ ಮಾಡ್ತಾ ಇದ್ದ. ಬಂಡಧಾರಾಧಿಕೃತ, ಈತ ಧರ್ಮ ಶಿಕ್ಷಣ ಇಲಾಖೆಯ ಮುಖ್ಯಸ್ಥನಾಗಿದ್ದ. ವಿನಯ ಸ್ಥಿತಿ ಸ್ಥಾಪಕ, ಈತ ಧಾರ್ಮಿಕ ಇಲಾಖೆಯ ಮುಖ್ಯಸ್ಥನಾಗಿದ್ದ. ಮಹಾಪ್ರತಿಹಾರ, ಈತ ರಾಜನ ಅರಮನೆಯ ಮೇಲ್ವಿಚಾರಕನಾಗಿ ಕಾರ್ಯವನ್ನ ಮಾಡ್ತಾ ಇದ್ದ. ಅಕ್ಷಪಟಲಾಧಿಕೃತ, ಈತ ದಾಖಲೆಗಳನ್ನು ನಿರ್ವಹಿಸುವ ಮಂತ್ರಿಯಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದ. ಮಹಾಸೇನಾಪತಿ, ಈತ ಸೈನ್ಯದ ದಂಡನಾಯಕನಾಗಿ ಕಾರ್ಯವನ್ನ ಮಾಡ್ತಾ ಇದ್ದ. ಧ್ರುವಾಧಿಕರಣ, ಈತ ಕಂದಾಯ ವಸೂಲಿಗಾರನಾಗಿ ಆಡಳಿತವನ್ನ ನಿರ್ವಹಿಸ್ತಾ ಇದ್ದ. ದೂತಕ, ಈತ ಸುದ್ದಿವಾಹಕವಾಗಿ ಕಾರ್ಯವನ್ನ ಮಾಡ್ತಾ ಇದ್ದ. ಇನ್ನು ಗುಪ್ತರ ಕಾಲದಲ್ಲಿದ್ದ ಕೆಲವು ಪ್ರಸಿದ್ಧ ಅಧಿಕಾರಿಗಳು: ರಾಜಪುರುಷ, ರಾಜಪುತ್ರ, ರಾಜಾಮಾತ್ಯ, ಕಂಚುಕಿ, ಪುರೋಹಿತ, ಮಹಾಪ್ರತಿಹಾರ, ಮಹಾಸಾಮಂತ, ಮಹಾಕುಮಾರಮಾತ್ಯ, ರಣಭಂಡಾರಿಗಾರ, ಗೌಳ್ಮಿಕ, ಅಂಜನ ಸಂಚಾರಿಕರು ಗುಪ್ತರ ಕಾಲದಲ್ಲಿನ ಪ್ರಸಿದ್ಧ ಅಧಿಕಾರಿಗಳಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು. ಅಲ್ಲದೆ ಗುಪ್ತರ ಕಾಲದಲ್ಲಿ ಅಧಿಕಾರಿಗಳಿಗೆ ನಗದು ರೂಪದ ವೇತನ ನೀಡುವ ಪದ್ಧತಿ ಕೂಡ ಇತ್ತು ಎಂದು ಹೇಳಲಾಗಿದೆ. ಅರಸನ ಸರ್ವೋಚ್ಚ ನ್ಯಾಯಾಧೀಶನಾಗಿದ್ದು ಅರಸನ ನ್ಯಾಯದಾನಕ್ಕೆ ಮಹಾದಂಡನಾಯಕನು ನೆರವಾಗ್ತಾ ಇದ್ದ ಎಂದು ತಿಳಿದು ಬಂದಿದೆ. ಇನ್ನು ಗುಪ್ತರ ಕಾಲದಲ್ಲಿ ಸಿವಿಲ್, ಕ್ರಿಮಿನಲ್ ಹಾಗೂ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಿಸಿದ ಕಾನೂನು ಗ್ರಂಥಗಳನ್ನು ಜಾರಿಗೆ ತರಲಾಗಿತ್ತು. ಇನ್ನು ಮುದ್ರಾ ರಾಕ್ಷಸ ನಾಟಕದ ಪ್ರಕಾರ ಗುಪ್ತರ ಕಾಲದಲ್ಲಿ ಕುದಿಯುವ ನೀರಿನಲ್ಲಿ ಮುಳುಗಿಸುವ, ಆನೆ ಕಾಲಿನಿಂದ ತುಳಿಸುವ, ವಿಷ ಕುಡಿಸುವ ಹಾಗೂ ಬೆಂಕಿಯಲ್ಲಿ ಹಾಕುವ ಮುಂತಾದ ಕಠಿಣ ಶಿಕ್ಷೆಗಳು ಜಾರಿಯಲ್ಲಿದ್ದವೆಂದು ಹೇಳಲಾಗಿದೆ. ಗುಪ್ತರ ಬಳ್ಳಿ, ಪದಾತಿ, ಅಶ್ವಪಡೆ, ಗಜಪಡೆ ಎಂಬ 3 ವಿಧದ ಸೈನ್ಯ ಪದ್ಧತಿಗಳು ಕೂಡ ಇದ್ದವು. ಮಹಾಸೇನಾಪತಿಯು ಸೈನ್ಯದ ಮೇಲ್ವಿಚಾರಕನಾಗಿದ್ದು ಈತನಿಗೆ ಸಹಾಯ ಮಾಡಲು ಮಹಾದಂಡನಾಯಕ, ರಣಭಂಡಾರಿಕ, ಬಟುಶ್ವಪತಿಗಳು ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು. ಬಟುಶ್ವಪತಿ, ಈತ ಅಶ್ವಪಡೆಯ ಮುಖ್ಯಸ್ಥನಾಗಿದ್ದ. ಮಹಾಪಿಲ್ಲುಪತಿ ಅಥವಾ ಕಟುಕ, ಈತ ಗಜಪಡೆಯ ಮುಖ್ಯಸ್ಥನಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದ. ಗುಪ್ತರ ಕಾಲದಲ್ಲಿನ ನ್ಯಾಯಾಲಯಗಳನ್ನು ಕಾಳಿದಾಸನು ಧರ್ಮಸ್ಥಾನೀಯ ಎಂದು ವರ್ಣಿಸಿದ್ದಾನೆ. ಗುಪ್ತರ ಕಾಲದಲ್ಲಿ ಭೂ ಕಂದಾಯವನ್ನ ಭಾಗ ಅಥವಾ ಉದ್ರಂಗ ಎಂಬ ಹೆಸರಿನಿಂದ ಕೂಡ ಕರೆಯಲಾಗ್ತಾ ಇತ್ತು. ಭೋಗ, ಕರ, ಬಲಿ, ಉದ್ರಂಗ, ಉಪರಿಕ ಹಿರಣ್ಯ, ವಾತಭೂತ, ಹಾಲಿವಾಕರ, ಶುಲ್ಕ ಎಂಬ 18 ಬಗೆಯ ತೆರಿಗೆಗಳು ಕೂಡ ಗುಪ್ತರ ಕಾಲದಲ್ಲಿ ಜಾರಿಯಲ್ಲಿದ್ದವೆಂದು ಹೇಳಲಾಗಿದೆ. ಇದರ ಜೊತೆಗೆ ಗುಪ್ತರ ಕಾಲದಲ್ಲಿ ವಿಷ್ಣು ಎಂಬ ಉಚಿತ ಸೇವೆ ಮಾಡುವ ಪದ್ಧತಿ ಕೂಡ ಚಾಲ್ತಿಯಲ್ಲಿ ಇತ್ತು ಎಂದು ಹೇಳಲಾಗಿದೆ. ಇನ್ನು ಗುಪ್ತರು ಪ್ರಾಂತ್ಯಗಳನ್ನು ದೇಶ ಅಥವಾ ಭುಕ್ತಿ ಎಂಬ ಹೆಸರಿನಿಂದ ಕರೆಯುತ್ತಿದ್ದರು. ಉಪರಿಕ ಮಹಾರಾಜ ಅಥವಾ ಭೋಗಪತಿಯು ಪ್ರಾಂತ್ಯಗಳ ಮುಖ್ಯಸ್ಥರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು. ಪುಂಡರವರ್ಧನ, ಸೌರಾಷ್ಟ್ರ, ಮಂದಸಾರ, ಬಂಗಾಳ, ಉತ್ತರ ಪ್ರದೇಶ, ಮಧ್ಯಪ್ರದೇಶ ಹಾಗೂ ಬಿಹಾರಗಳು
ಗುಪ್ತರ ಕಾಲದಲ್ಲಿನ ಪ್ರಸಿದ್ಧ ಪ್ರಾಂತಗಳಾಗಿದ್ದವು. ಇನ್ನು ಗುಪ್ತರ ಕಾಲದಲ್ಲಿ ರಾಜ್ಯಪಾಲರು ಲಕ್ಷ್ಮಿ ಮತ್ತು ಆನೆ ಮುದ್ರೆಯನ್ನು ಹೊಂದಿದರೆಂದು ಹೇಳಲಾಗಿದೆ. ಇನ್ನು ಗುಪ್ತರ ಕಾಲದಲ್ಲಿ ಜಿಲ್ಲೆಗಳನ್ನು ವಿಷಯಗಳು ಎಂದು ಕರೆಯಲಾಗ್ತಾ ಇತ್ತು ಮತ್ತು ವಿಷಯಪತಿ ಅಥವಾ ಆಯುಕ್ತ ಅಥವಾ ಕುಮಾರಮತ್ಯರು ಈ ಜಿಲ್ಲೆ ಅಥವಾ ವಿಷಯಗಳ ಮುಖ್ಯಸ್ಥರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು. ಇನ್ನು ಆದಿಷ್ಠಾನ ಎಂಬುದು ಗುಪ್ತರ ಕಾಲದಲ್ಲಿನ ಜಿಲ್ಲಾಡಳಿತದ ಕಚೇರಿಯಾಗಿತ್ತು ಎಂದು ಹೇಳಲಾಗಿದೆ. ಜಿಲ್ಲಾಡಳಿತದ ಮುಖ್ಯಸ್ಥನ ಸಹಾಯಕ್ಕೆ 30 ಜನ ಸದಸ್ಯರುಳ್ಳ ವಿಷಯ ಮಹಾತರ ಎಂಬ ಸಲಹಾ ಸಮಿತಿಯು ಕೂಡ ಇತ್ತು ಎಂದು ಹೇಳಲಾಗಿದೆ. ಇನ್ನು ಅಕ್ಷಪಟಲ ಎಂಬುದು ಗುಪ್ತರ ಕಾಲದಲ್ಲಿನ ಜಿಲ್ಲಾ ಪತ್ರಕಾರವಾಗಿತ್ತು. ಮಹಾ ಅಕ್ಷಪಟಲಾಧ್ಯಕ್ಷನು ಈ ಅಕ್ಷಪಟಲದ ಮುಖ್ಯಸ್ಥನಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದ. ಗುಪ್ತರ ಕಾಲದಲ್ಲಿ ಜಿಲ್ಲಾ ಕಾರ್ಯಾಲಯವನ್ನು ವಿಷಯಾಧಿಕರಣ ಎಂಬ ಹೆಸರಿನಿಂದ ಕರೆಯಲಾಗ್ತಾ ಇತ್ತು. ಗುಪ್ತರ ಕಾಲದ ಜಿಲ್ಲಾ ಕಾರ್ಯಾಲಯದ ಮುಖ್ಯ ಅಧಿಕಾರಿಗಳು ಸೌಲ್ಮಿಕ, ಈತ ಸುಂಕ ವಸೂಲಿ ಮಾಡುವ ಅಧಿಕಾರಿಯಾಗಿದ್ದ. ಅಗ್ರಹಾರಗಳ ಮುಖ್ಯಸ್ಥನಾಗಿದ್ದ. ಬಂಡಗಾರಾಧಿಕೃತ, ಈತ ಖಜಾನೆಯ ಮುಖ್ಯಸ್ಥನಾಗಿದ್ದ. ಗೌಳ್ಮಿಕ, ಅರಣ್ಯ ಮತ್ತು ಕೋಟೆಗಳ ಮುಖ್ಯಸ್ಥನಾಗಿದ್ದ. ತಲ್ವಾಲ್ಮಿಕ, ಈತ ಗ್ರಾಮ ಲೆಕ್ಕಿಗನಾಗಿದ್ದ. ಧ್ರುವಾಧಿಕರಣ, ಈತ ಕಂದಾಯ ವಸೂಲಿ ಮಾಡುವ ಅಧಿಕಾರಿಯಾಗಿದ್ದ. ಪುಷ್ಟಪಾಲ, ದಾಖಲೆ ನಿರ್ವಹಿಸುವ ಅಧಿಕಾರಿಯಾಗಿದ್ದ. ನಗರಾಡಳಿತದ ಮುಖ್ಯಸ್ಥನಾಗಿ ಪುರಪಾಲನು ಕಾರ್ಯವನ್ನ ನಿರ್ವಹಿಸ್ತಾ ಇದ್ದ. ಈತನ ನೆರವಿಗೆ ಪರಿಷತ್ ಅಥವಾ ನಗರಸಭೆ ಇತ್ತು. ಗ್ರಾಮಿಕನು ಗ್ರಾಮಾಡಳಿತದ ಮುಖ್ಯಸ್ಥನಾಗಿದ್ದು, ಈ ಗ್ರಾಮಿಕನ ನೆರವಿಗೆ ಮಹತ್ತರ ಅಥವಾ ಪಂಚಮಂಡಲ ಎಂಬ ಗ್ರಾಮ ಸಭೆ ಕೂಡ ಇತ್ತು. ಗ್ರಾಮಿಕನಿಗೆ ಸೀಮಿಕಾರ, ದೂತ, ಗೋವಾಳ, ದಂಡಿಕ, ಲೆಕ್ಕಿಗ ಎಂಬ ಅಧಿಕಾರಿಗಳು ಆಡಳಿತಕ್ಕೆ ಸಹಾಯವನ್ನ ಮಾಡ್ತಾ ಇದ್ರು. ಇತಿಹಾಸಕಾರರಾದ ಬೇನಿ ಪ್ರಸಾದ್ ಅವರು ಹೇಳುವಂತೆ ಮೌರ್ಯರ ಆಡಳಿತ ಪದ್ಧತಿಯನ್ನೇ ಗುಪ್ತರು ಮುಂದುವರಿಸಿದರು ಎಂದಿದ್ದಾರೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ PU ಉಪನ್ಯಾಸಕರ ವಿಭಾಗದಲ್ಲಿ ನಾವು ಗುಪ್ತ ಸಾಮ್ರಾಜ್ಯದ ಸಾಮಾಜಿಕ, ಆರ್ಥಿಕ ಹಾಗೂ ಧಾರ್ಮಿಕ ವಿಷಯಗಳನ್ನು ಗಮನಿಸೋಣ. ಗುಪ್ತರ ಸಾಮಾಜಿಕ ವ್ಯವಸ್ಥೆಯಲ್ಲಿ ವರ್ಣಾಶ್ರಮ ಪದ್ಧತಿ ಇತ್ತು ಎಂದು ಹೇಳಲಾಗಿದೆ. ಅಲ್ಲದೆ ಸ್ತ್ರೀಯು ಸ್ವಾತಂತ್ರ್ಯಕ್ಕೆ ಅರ್ಹಳಲ್ಲ ಎಂಬ ಪರಿಕಲ್ಪನೆ ಕೂಡ ಆಗಿನ ಕಾಲದಲ್ಲಿ ಜಾರಿಯಲ್ಲಿತ್ತು. ಆದರೂ ಕೂಡ ರಾಜ ಕುಟುಂಬದ ಸ್ತ್ರೀಯರಿಗೆ ಸ್ವಾತಂತ್ರ್ಯವಿತ್ತು ಎಂದು ಹೇಳಲಾಗಿದೆ. ಇನ್ನು ಗುಪ್ತರ ರಾಣಿಯರು ಕೆಲವೊಮ್ಮೆ ಆಡಳಿತದಲ್ಲಿ ಭಾಗವಹಿಸಿದ ನಿದರ್ಶನಗಳು ಕಂಡುಬಂದಿವೆ. ಉದಾಹರಣೆಗೆ, ಪ್ರಭಾವತಿ ಗುಪ್ತಳು ತನ್ನ ಗಂಡ ಸತ್ತಾಗ ವಾಕಾಟಕ ಸಿಂಹಾಸನದ ರಾಜಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸುವುದನ್ನು ನಾವು ಗಮನಿಸಬಹುದು. ಗುಪ್ತರ ಸಾಮಾಜಿಕ ವ್ಯವಸ್ಥೆಯಲ್ಲಿ ವರ್ಣ ಸಂಕರಣ ಪದ್ಧತಿ ಕಂಡುಬಂದಿದೆ. ವರ್ಣ ಸಂಕರಣ ಎಂದರೆ ಅಂತರ್ಜಾತಿ ವಿವಾಹಗಳಿಂದ ಗುಪ್ತರ ಕಾಲದಲ್ಲಿ ವಿವಿಧ ಜಾತಿಗಳು ಮಿಶ್ರಿತವಾಗುತ್ತಾ ಬಂದವು. ಈ ಪದ್ಧತಿಯನ್ನೇ ವರ್ಣ ಸಂಕರಣ ಎಂದು ಕರೆಯಲಾಗಿದೆ. ಗುಪ್ತರ ಕಾಲದಲ್ಲಿ ಸತಿ ಪದ್ಧತಿಯು ಕೂಡ ರೂಢಿಯಲ್ಲಿತ್ತು ಎಂದು ಹೇಳಲಾಗಿದೆ. ಈ ಸತಿ ಪದ್ಧತಿಯ ಬಗ್ಗೆ ತಿಳಿಸುವ ಮೊದಲ ಶಾಸನ ಮಧ್ಯಪ್ರದೇಶದ ಸಾಗರ್ ಜಿಲ್ಲೆಯ ಏರಾನ್ ಶಾಸನ. ಇನ್ನು ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸತಿಯಾದವಳು ಅರುಂಧತಿ ಎಂದು ಹೇಳಲಾಗಿದೆ. ಗುಪ್ತರ ಕಾಲದಲ್ಲಿ ವಿಧವಾ ವಿವಾಹ ಪದ್ಧತಿಯು ಕೂಡ ಜಾರಿಯಲ್ಲಿತ್ತು ಎಂದು ಹೇಳಲಾಗಿದೆ. ಅದಕ್ಕಾಗಿಯೇ ಪುನರ್ಭೂ ಎಂಬ ಶಬ್ದವನ್ನು ಬಳಕೆ ಮಾಡಲಾಗಿತ್ತು ಎಂದು ಇತಿಹಾಸಕಾರರು ತಿಳಿಸುತ್ತಾರೆ. ಚೀನಿ ಪ್ರವಾಸಿಗನಾದ ಫಾಯಿ ಅನನು ಹೇಳುವಂತೆ, ಮಧ್ಯಪ್ರದೇಶದ ಜನರು ಮಾಂಸಾಹಾರ, ಮದ್ಯಪಾನವನ್ನು ಸೇವಿಸ್ತಾ ಇರಲಿಲ್ಲ. ಇದರ ಜೊತೆಗೆ ಅವರು ಬೆಳ್ಳುಳ್ಳಿ ಮತ್ತು ಈರುಳ್ಳಿಯನ್ನು ತಿನ್ನುವುದಿಲ್ಲ ಎಂದು ತಿಳಿಸುತ್ತಾನೆ. ಆಗಿನ ಜನರು ಸಮಯ ಅಥವಾ ವೇಳೆಯನ್ನು ತಿಳಿಯಲು ಜಲ ಗಡಿಯಾರವನ್ನು ಕೂಡ ಬಳಕೆ ಮಾಡ್ತಾ ಇದ್ದರು ಎಂದು ಹೇಳಲಾಗಿದೆ. ಅಮರಕೋಶ ಗ್ರಂಥದ ಪ್ರಕಾರ ಗುಪ್ತರ ಕಾಲದಲ್ಲಿ ಅಡಿಕೆ, ವೀಳ್ಯದೆಲೆ, ನೀಲಿ ಮುಂತಾದ ಅರಣ್ಯ ಉತ್ಪನ್ನಗಳನ್ನು ಹೆಚ್ಚಾಗಿ ಬೆಳೆಯಲಾಗ್ತಾ ಇತ್ತು ಎಂದು ತಿಳಿದು ಬಂದಿದೆ. ಸರ್ಕಾರವು ರೈತರಿಗೆ ನೀರಾವರಿ ವ್ಯವಸ್ಥೆಯನ್ನು ಕೂಡ ಮಾಡಿತು ಎಂದು ಹೇಳಲಾಗಿದೆ. ಉದಾಹರಣೆಗೆ, ಚಂದ್ರಗುಪ್ತ ಮೌರ್ಯನಿಂದ ನಿರ್ಮಾಣವಾದ ಸುದರ್ಶನ ಸರೋವರವನ್ನು
ಗುಪ್ತರ ಕಾಲದಲ್ಲಿ ಜೀರ್ಣೋದ್ಧಾರ ಮಾಡಿ ರೈತರಿಗೆ ಸಹಾಯ ಮಾಡಲಾಯಿತು. ಇನ್ನು ಗುಪ್ತರ ಕಾಲದಲ್ಲಿ ಕೆರೆಗಳನ್ನು ವಪಿ, ತಗಡ, ದೀರ್ಘಲ ಎಂಬ ನಾನಾ ಹೆಸರುಗಳಿಂದ ಕರೆಯಲಾಗ್ತಾ ಇತ್ತು. ಮತ್ತು ಕೃಷಿ ಭೂಮಿಯನ್ನ ಕ್ಷೇತ್ರ, ಕಿಲ, ಅಪಹರತ, ವಸ್ತಿ ಎಂದು ವಿಂಗಡಿಸಲಾಗಿತ್ತು. ಕ್ಷೇತ್ರ ಇದು ಸಾಗುವಳಿ ಭೂಮಿಯಾಗಿತ್ತು. ಅಪಹರತ ಎಂಬುದು ಅರಣ್ಯ ಭೂಮಿಯಾಗಿತ್ತು. ಕಿಲ ಎಂಬುದು ವ್ಯರ್ಥ ಭೂಮಿ ಎಂದು ಹೇಳಲಾಗಿದೆ. ಗುಪ್ತರ ಕಾಲದಲ್ಲಿ ಮಥುರಾ ಹತ್ತಿ ಬಟ್ಟೆಗೂ, ಬನಾರಸ್, ಅಜಂತ, ದಾಸ್ಪುರ್ಗಳು ರೇಷ್ಮೆ ಬಟ್ಟೆಗೂ ಹೆಸರುವಾಸಿಯಾಗಿದ್ದವು. ಇನ್ನು ಬೃಹತ್ ಸಂಹಿತೆಯಲ್ಲಿ ಗುಪ್ತರ ಕಾಲದಲ್ಲಿ ರತ್ನಗಳಿಂದ 22 ಬಗೆಯ ಆಭರಣಗಳನ್ನು ತಯಾರಿಸಲಾಗ್ತಾ ಇತ್ತು ಎಂದು ಹೇಳಲಾಗಿದೆ. ಅಮರಸಿಂಹ ಹಾಗೂ ವರಹ ಮಿಹಿರರ ಕೃತಿಗಳಲ್ಲಿ ಗುಪ್ತರ ಕಾಲದ ಕೈಗಾರಿಕೆಯ ಬಗ್ಗೆ ಮಾಹಿತಿಯನ್ನು ನೀಡಲಾಗಿದೆ. ಗುಪ್ತರ ಕಾಲದಲ್ಲಿ ಶ್ರೇಣಿಗಳನ್ನು ಪಣಿ, ಗಣ, ವ್ರತ ಎಂಬ ನಾನಾ ಹೆಸರುಗಳಿಂದ ಕರೆಯಲಾಗ್ತಾ ಇತ್ತು. ಮತ್ತು ಶ್ರೇಣಿಗಳ ಅಧ್ಯಕ್ಷನಿಗೆ ಶ್ರೇಷ್ಠಿ ಎಂದು ಕರೆಯಲಾಗಿದೆ. ಉದಾಹರಣೆಗೆ ಸರ್ತವಾಹ ಎಂಬುದು ವರ್ತಕರ ಸಂಘವಾಗಿತ್ತು. ಪಟ್ಟವಯ್ಯ ಎಂಬುದು ರೇಷ್ಮೆ ನೇಕಾರರ ಸಂಘವಾಗಿತ್ತು. ಕುಲಿಕಾ ಎಂಬುದು ಕುಶಲಕರ್ಮಿಗಳ ಸಂಘವಾಗಿತ್ತು. ಇನ್ನು ಕಚ್ ಮಾದರಿಯ ನಾಣ್ಯವನ್ನು 1ನೇ ಕುಮಾರಗುಪ್ತ ಹೊರಡಿಸಿದನೆಂದು ಇತಿಹಾಸಕಾರರು ಹೇಳಿದ್ದಾರೆ. ಗುಪ್ತರ ಕಾಲದಲ್ಲಿ ಪಾಟ್ಲಿಪುತ್ರವನ್ನು ಕುಸುಮಾಪುರ ಎಂತಲೂ ಕೂಡ ಕರೆಯಲಾಗಿದೆ. ಪಾಟ್ಲಿಪುತ್ರ, ಅಯೋಧ್ಯ, ಉಜ್ಜಯಿನಿ ಇವುಗಳು ಗುಪ್ತರ ಪ್ರಾಂತೀಯ ರಾಜಧಾನಿಗಳಾಗಿ ಹೆಸರುವಾಸಿಗಳಾಗಿದ್ದವು. ಕೌಸಂಬಿ, ಬನಾರಸ್, ಬ್ರೋಚ್, ಮಥುರಾ, ವೈಶಾಲಿ, ತಾಮ್ರಲಿಪ್ತಿಗಳು ವಾಣಿಜ್ಯ ಕೇಂದ್ರಗಳಾಗಿ ಹೆಸರುವಾಸಿಯಾಗಿದ್ದವು. ಗುಪ್ತರ ಕಾಲದ ಹೆದ್ದಾರಿಗಳು ಸುರಕ್ಷಿತವಾಗಿದ್ದವು ಎಂದು ಫಾಹಿಯಾನನು ಹೇಳಿದ್ದಾನೆ. ಇನ್ನು ಗುಪ್ತರು ರೋಮ್, ಪರ್ಷಿಯಾ, ಈಜಿಪ್ಟ್, ಅರೇಬಿಯಾ, ಚೀನಾ, ಶ್ರೀಲಂಕಾ, ಜಾವಾಗಳೊಂದಿಗೆ ವ್ಯಾಪಾರ ಸಂಬಂಧವನ್ನು ಕೂಡ ಹೊಂದಿದ್ದರೆಂದು ಹೇಳಲಾಗಿದೆ. ಇನ್ನು ವ್ಯಾಪಾರವು ವಸ್ತು ವಿನಿಮಯ ಪದ್ಧತಿಯ ಮೂಲಕ ನಡೆಯುತ್ತಿತ್ತು. ವಸ್ತು ವಿನಿಮಯಕ್ಕೆ ಕರೆನ್ಸಿಯಾಗಿ ಕೌರಿಸ್ ಎಂಬ ಕಡಲ ಚಿಪ್ಪನ್ನು ಆಗಿನ ಕಾಲದಲ್ಲಿ ಬಳಕೆ ಮಾಡಲಾಗ್ತಾ ಇತ್ತು ಎಂದು ಹೇಳಲಾಗಿದೆ. ಬ್ರೋಚ್, ಕಲ್ಯಾಣ, ಸೋಪಾರ್, ತಾಮ್ರಲಿಪ್ತಿ, ಕ್ಯಾಂಬೆ, ಕಾವೇರಿ ಪಟ್ಟಣಗಳು ಪ್ರಸಿದ್ಧ ರೇವು ಪಟ್ಟಣಗಳಾಗಿದ್ದವು. ಗುಪ್ತರ ಕಾಲದಲ್ಲಿ ದಿನಾರ್ ಎಂಬ ಚಿನ್ನದ ನಾಣ್ಯವು ಕೂಡ ಚಲಾವಣೆಯಲ್ಲಿತ್ತು. ಆದರೆ ಈ ನಾಣ್ಯವನ್ನು ಕೇವಲ ಭೂ ಖರೀದಿ ಹಾಗೂ ದೊಡ್ಡ ವ್ಯವಹಾರಕ್ಕಾಗಿ ಮಾತ್ರ ಬಳಕೆ ಮಾಡಲಾಗ್ತಾ ಇತ್ತು. ಅಲ್ಲದೆ ಭಾರತದಲ್ಲಿ ಮೊದಲ ಬಾರಿಗೆ ಬೆಳ್ಳಿ ನಾಣ್ಯವನ್ನು ಟಂಕಿಸಿದ ಕೀರ್ತಿ 2ನೇ ಚಂದ್ರಗುಪ್ತನಿಗೆ ಸಲ್ಲುತ್ತದೆ. ವಲ್ಲಭಿ, ಕಂಚಿ, ಬನಾರಸ್, ನಳಂದ, ತಕ್ಷಶಿಲಗಳು ಗುಪ್ತರ ಕಾಲದ ಪ್ರಸಿದ್ಧ ಶಿಕ್ಷಣ ಕೇಂದ್ರಗಳಾಗಿದ್ದವು. ಉತ್ತರ ಪಥ, ದಕ್ಷಿಣ ಪಥಗಳು ಆಗಿನ ಕಾಲದ ಪ್ರಸಿದ್ಧ ವ್ಯಾಪಾರಿ ಮಾರ್ಗಗಳಾಗಿದ್ದವು. ಉತ್ತರ ಪಥ ಇದು ಮಥುರಾ ಮತ್ತು ತಕ್ಷಶಿಲೆಯನ್ನು ಕೂಡಿಸುವ ಮಾರ್ಗವಾಗಿತ್ತು. ದಕ್ಷಿಣ ಪಥ ಇದು ಆವಂತಿ ಮತ್ತು ವಿಂಧ್ಯ ಪರ್ವತಗಳ ನಡುವಿನ ಮಾರ್ಗವಾಗಿತ್ತು. ಗುಪ್ತರ ಕಾಲವನ್ನು ಹಿಂದೂ ಧರ್ಮದ ನವೋದಯದ ಕಾಲ ಎಂದು ಇತಿಹಾಸಕಾರರು ಹೇಳಿದ್ದಾರೆ. ಗುಪ್ತರು ವಿಷ್ಣುವಿನ ಆರಾಧಕರಾದ್ದರಿಂದ ಇವರಿಗೆ ಪರಮ ಭಾಗವತ ಎಂಬ ಬಿರುದು ಕೂಡ ಇತ್ತು ಎಂದು ಹೇಳಲಾಗಿದೆ. ಅಲ್ಲದೆ ಗುಪ್ತರ ಕಾಲದಲ್ಲಿ ಲಾಕೂಳಿಶನಿಂದ ಪಾಶುಪತ ಪಂಥವು ಜನಪ್ರಿಯವಾಯಿತು. ಮಥುರಾ ಪಾಶುಪತ ಪಂಥದ ಪ್ರಮುಖ ಕೇಂದ್ರವಾಗಿತ್ತು ಎಂದು ಹೇಳಲಾಗಿದೆ. ಗುಪ್ತರ ಕಾಲದಲ್ಲಿ ಮೂರ್ತಿ ಪೂಜೆಯು ಹೆಚ್ಚಾಗಿ ಬೆಳವಣಿಗೆ ಹೊಂದಿದ್ದರಿಂದ ಇದು ಮುಂದೆ ಭಕ್ತಿ ಪಂಥದ ಉಗಮಕ್ಕೆ ಕಾರಣವಾಯಿತು ಎಂತಲೂ ಕೂಡ ಹೇಳಲಾಗಿದೆ. ಇನ್ನು ಇತಿಹಾಸಕಾರರಾದ ಮ್ಯಾಕ್ಸ್ ಮುಲ್ಲರ್ ಅವರು ಹೇಳುವಂತೆ ಗುಪ್ತರ ಕಾಲವು ಹಿಂದೂ ಧರ್ಮದ ಪುನರುತ್ಥಾನ ಕಾಲವಾಗಿತ್ತು ಎಂದಿದ್ದಾರೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ PU ಉಪನ್ಯಾಸಕರ ವಿಭಾಗದಲ್ಲಿ ನಾವು ಗುಪ್ತರ ಸಾಂಸ್ಕೃತಿಕ ಕೊಡುಗೆಗಳನ್ನು ಗಮನಿಸೋಣ. ಗುಪ್ತರ ಆಡಳಿತವನ್ನು ಗ್ರೀಸ್ನ ಪೆರಿಕ್ಲಸ್ ಮತ್ತು ಇಂಗ್ಲೆಂಡಿನ ರಾಣಿ ಎಲಿಜಬೆತ್ಳ ಆಳ್ವಿಕೆಗೆ ಹೋಲಿಸಲಾಗಿದೆ. ಇನ್ನು ಗುಪ್ತರ ಸಾಂಸ್ಕೃತಿಕ ಬೆಳವಣಿಗೆಯ ಕಾಲವನ್ನು ಇತಿಹಾಸಕಾರರಾದ V.A. ಸ್ಮಿತ್ ಅವರು ಸುವರ್ಣ ಯುಗ ಎಂದು ಕರೆದಿದ್ದಾರೆ. ಇನ್ನು ಗುಪ್ತರ ಕಾಲವು ಸಾಂಸ್ಕೃತಿಕ ಸಾಹಿತ್ಯದ ಸುವರ್ಣ ಯುಗವಾಗಿತ್ತು ಎಂದು ಹೇಳಲಾಗಿದೆ. ಸಂಸ್ಕೃತ ಭಾಷೆಯು
ಗುಪ್ತರ ಆಡಳಿತ ಭಾಷೆಯಾಗಿತ್ತು ಅಥವಾ ರಾಜ್ಯ ಭಾಷೆಯಾಗಿತ್ತು. ಎರಡನೇ ಚಂದ್ರಗುಪ್ತನ ಆಸ್ಥಾನದಲ್ಲಿ ನವರತ್ನಗಳು ಎಂಬ 9 ಜನ ಕವಿಗಳಿದ್ದರೆಂದು ಹೇಳಲಾಗಿದೆ. ಅವರುಗಳೆಂದರೆ ಕಾಳಿದಾಸ, ವರರುಚಿ, ವೇತಾಲ ಭಟ್ಟ, ವರಹಮಿಹಿರ, ಶಂಕು, ಧನ್ವಂತರಿ, ಬ್ರಹ್ಮಗುಪ್ತ, ಕ್ಷಪಣಿಕ, ಅಮರಶುಹ. ಗುಪ್ತರ ಕಾಲದ ಕೆಲವು ಪ್ರಸಿದ್ಧ ಕವಿಗಳು ಮತ್ತು ಅವರ ಕೃತಿಗಳು. ಕಾಳಿದಾಸ. ಈ ಕಾಳಿದಾಸನು ಗುಪ್ತರ ಕಾಲದ ಪ್ರಸಿದ್ಧ ಕವಿಯಾಗಿದ್ದು ಈತನನ್ನ ಭಾರತದ ಶೇಕ್ಸ್ಪಿಯರ್ ಅಂತಲೂ ಕೂಡ ಕರೆಯುತ್ತಾರೆ. ಇನ್ನು ಕಾಳಿದಾಸನ ಕೆಲವು ಪ್ರಮುಖ ನಾಟಕಗಳು ಇಂತಿವೆ: ಅಭಿಜ್ಞಾನ ಶಾಕುಂತಲ, ಮಾಳವಿಕಾಗ್ನಿ ಮಿತ್ರ, ವಿಕ್ರಮೋರ್ವಶೀಯ ಮತ್ತು ಮುಂತಾದವುಗಳು. ಕಾಳಿದಾಸನ ಕೃತಿಗಳು: ಋತುಸಂಹಾರ, ಮೇಘದೂತ, ಕುಮಾರ ಸಂಭವ, ರಘುವಂಶ ಮತ್ತು ಮುಂತಾದವುಗಳು. ಈ ಕಾಳಿದಾಸನಿಂದ ರಚಿಸಲ್ಪಟ್ಟ ಅಭಿಜ್ಞಾನ ಶಾಕುಂತಲವು ಜಗತ್ತಿನ ಪ್ರಸಿದ್ಧ 100 ಗ್ರಂಥಗಳಲ್ಲಿ ಒಂದಾಗಿದೆ ಎಂದು ಹೇಳಲಾಗಿದೆ. ಇನ್ನು ಕಾಳಿದಾಸನನ್ನ ಕವಿ ಕುಲ ಗುರು ಎಂತಲೂ ಕೂಡ ವರ್ಣಿಸಲಾಗಿದೆ. ಗುಪ್ತರ ಕಾಲದ ಇನ್ನೊಬ್ಬ ಪ್ರಸಿದ್ಧ ಕವಿ ಭಾಸ. ಈತ ಗುಪ್ತರ ಕಾಲದ ಪ್ರಸಿದ್ಧ ನಾಟಕಗಾರನಾಗಿದ್ದ. ಈತನ 13 ನಾಟಕಗಳು ದೊರೆತಿದ್ದು ಅದರಲ್ಲಿ ಕೆಲವು ಪ್ರಮುಖ ನಾಟಕಗಳು ಇಂತಿವೆ: ದೂತ ವ್ಯಾಖ್ಯ, ಚಾರುದತ್ತ, ಬಾಲಚರಿತ, ಸ್ವಪ್ನ ವಾಸವದತ್ತ, ಅಭಿಷೇಕ, ಪಂಚತಂತ್ರ, ಊರುಭಂಗ ಮತ್ತು ಮುಂತಾದವುಗಳು. ಗುಪ್ತರ ಕಾಲದ ಇನ್ನೊಬ್ಬ ನಾಟಕಕಾರ ಶೂದ್ರಕ. ಈತನ ನಾಟಕ ಮ್ರಚ್ಕಟಿಕ. ಮ್ರಚ್ಕಟಿಕ ಎಂದರೆ ಮಣ್ಣಿನ ಬಂಡೆ ಎಂದರ್ಥ. ಈ ನಾಟಕದಲ್ಲಿ ಚಾರುದತ್ತ ಎಂಬ ಬ್ರಾಹ್ಮಣನು ವಸಂತ ಸೇನೆ ಎಂಬ ನರ್ತಕಿಯನ್ನ ಪ್ರೇಮಿಸಿದ ಕಥೆಯನ್ನು ಈ ನಾಟಕವು ಒಳಗೊಂಡಿದೆ. ಗುಪ್ತರ ಕಾಲದ ಇನ್ನೊಬ್ಬ ಪ್ರಸಿದ್ಧ ಕವಿ ವಿಶಾಖದತ್ತ. ಈತನ ನಾಟಕಗಳು ಮುದ್ರಾ ರಾಕ್ಷಸ ಮತ್ತು ದೇವಿ ಚಂದ್ರಗುಪ್ತಂ. ಗುಪ್ತರ ಕಾಲದ ಇನ್ನೊಬ್ಬ ಪ್ರಸಿದ್ಧ ಕವಿ ವಿಷ್ಣು ಶರ್ಮ. ಈ ವಿಷ್ಣು ಶರ್ಮನ ಕೃತಿ ಪಂಚತಂತ್ರ. ಈ ಪಂಚತಂತ್ರ ಕೃತಿಯು ಪ್ರಪಂಚದ 150 ಭಾಷೆಗಳಿಗೆ ಅನುವಾದಗೊಂಡ ಕೃತಿಯಾಗಿದೆ. ಗುಪ್ತರ ಕಾಲದಲ್ಲಿ ಎರಡನೇ ಭದ್ರಬಾಹು, ಆಚಾರ್ಯ ಸಿದ್ಧಿಸೇನ, ದಿವಾಕರ, ಜಿನಭದ್ರಾನಿ, ದೇವನಾನಿ ಎಂಬುವವರು ಗುಪ್ತರ ಕಾಲದ ಪ್ರಸಿದ್ಧ ಜೈನ ಕವಿಗಳಾಗಿದ್ದರು. ಇನ್ನು ಗುಪ್ತರ ಕಾಲದ ವೈಜ್ಞಾನಿಕ ಸಾಹಿತ್ಯ. ಗುಪ್ತರ ಕಾಲದಲ್ಲಿ ಅನೇಕ ವಿಜ್ಞಾನಿಗಳು ಕಂಡುಬಂದಿದ್ದು ಅವರಿಂದ ಅನೇಕ ಹೊಸ ಹೊಸ ಗ್ರಂಥಗಳು ರಚಿಸಲ್ಪಟ್ಟಿವೆ. ಅವರಲ್ಲಿ ಪ್ರಮುಖವಾಗಿ ಆರ್ಯಭಟ. ಈ ಆರ್ಯಭಟನು ಗುಪ್ತರ ಕಾಲದ ಖಗೋಳ ತಜ್ಞ ಹಾಗೂ ಗಣಿತಜ್ಞ ಆಗಿದ್ದ. ಈ ಆರ್ಯಭಟನ ಕೃತಿಗಳು ಆರ್ಯಭಟಿಯಂ ಹಾಗೂ ಸೂರ್ಯ ಸಿದ್ಧಾಂತ. ಈ ಆರ್ಯಭಟಿಯಂ ಕೃತಿಯಲ್ಲಿ ದಶಮಾಂಶ ಪದ್ಧತಿಯ ಬಗ್ಗೆ ವಿವರಣೆಯನ್ನ ನೀಡಲಾಗಿದೆ. ಇನ್ನು ಆರ್ಯಭಟನು ಗ್ರಹಗಳ ಚಲನೆಯ ಬಗ್ಗೆ ತಿಳಿಸಿಕೊಟ್ಟ ಮೊಟ್ಟ ಮೊದಲ ವಿಜ್ಞಾನಿ ಅಂತಲೂ ಕೂಡ ಕರೆಯುತ್ತಾರೆ. ಆರ್ಯಭಟನ ಪ್ರಸಿದ್ಧ ಶಿಷ್ಯ ಲತದೇವ. ಈ ಲತದೇವನನ್ನ ಸರ್ವ ಸಿದ್ಧಾಂತದ ಗುರು ಅಂತಲೂ ಕೂಡ ಕರೆಯುತ್ತಾರೆ. ಇನ್ನೊಬ್ಬ ವಿಜ್ಞಾನಿ ವರಹಮಿಹಿರ. ಈತನ ಕೃತಿಗಳು ಬೃಹತ್ ಸಂಹಿತೆ, ಪಂಚ ಸಿದ್ಧಾಂತಿಕ, ಲಘು ಜಾತಕ, ಬೃಹತ್ ಜಾತಕ, ಬೃಹತ್ ವಿವಾಹ ಪಲಟ, ಅಲ್ಪ ವಿವಾಹ ಪಲಟ ಮತ್ತು ಮುಂತಾದವುಗಳು. ಎರಡನೇ ನಾಗಾರ್ಜುನನನ್ನು ಗುಪ್ತರ ಕಾಲದ ಪ್ರಸಿದ್ಧ ವೈದ್ಯನಾಗಿದ್ದ. ಈ ಎರಡನೇ ನಾಗಾರ್ಜುನನ ಕೃತಿ ರಸವೈದ್ಯ. ಈತನನ್ನ ಭಾರತದ ರಾಸಾಯನಶಾಸ್ತ್ರದ ಪಿತಾಮಹ ಎಂತಲೂ ಕೂಡ ಕರೆಯುತ್ತಾರೆ. ಇನ್ನೊಬ್ಬ ಪ್ರಸಿದ್ಧ ವಿಜ್ಞಾನಿ ಬ್ರಹ್ಮಗುಪ್ತ. ಈ ಬ್ರಹ್ಮಗುಪ್ತನನ್ನ ಭಾರತದ ನ್ಯೂಟನ್ ಎಂದು ಕರೆಯಲಾಗಿದೆ. ಇನ್ನು ಈತನ ಕೃತಿ ಬ್ರಹ್ಮ ಸ್ಫಟಿಕ ಸಿದ್ಧಾಂತ. ಇನ್ನು ಇದರ ಜೊತೆಗೆ ಗುಪ್ತರ ಕಾಲದಲ್ಲಿ ಅನೇಕ ಕವಿಗಳಿಂದ ಅನೇಕ ಗ್ರಂಥಗಳು ರಚಿಸಲ್ಪಟ್ಟವು. ಚರಕನ ಚರಕ ಸಂಹಿತೆ, ಧನ್ವಂತರಿಯ ಆಯುರ್ವೇದ ನಿಘಂಟು, ವಾಗ್ಭಟನ ಅಷ್ಟಾಂಗ ಸಂಗ್ರಹ, ಭಾರವಿಯ ಕಿರಾತಾರ್ಜನೀಯ, ದಂಡಿಯ ದಶಕುಮಾರ ಚರಿತ್ರೆ, ವಸುಬಂಧನ ಅಭಿಧಮ್ಮ ಕೋಶ, ಅಶ್ವಘೋಷನ ಬುದ್ಧ ಚರಿತ, ವರರುಚಿಯ ವ್ಯಾಕರಣ, ಪಾಣಿನಿಯ ಅಷ್ಟಾಧ್ಯಾಯ, ಅಮರಸಿಂಹನ ಅಮರಕೋಶ, ಭವಭೂತಿಯ ಉತ್ತರ ರಾಮಚರಿತ್ರೆ,
ವೇತಾಳ ಭಟ್ಟನ ಮಂತ್ರಶಾಸ್ತ್ರ, ದಂಡಿಯ ಆವಂತಿ ಸುಂದರಿ ಕಥಾ, ಕಾಮಂಡಕನ ನೀತಿಶಾಸ್ತ್ರ, ವಾಸ್ತಾಯನನ ಕಾಮಸೂತ್ರ, ಬುದ್ಧಘೋಷನ ಮಹಾವಂಶ, ಶಂಕುನ ಶಿಲ್ಪಶಾಸ್ತ್ರ, ವ್ಯಾಸನ ಯೋಗಭಾಷಾ, ಕ್ಷಪಣಕನ ಜ್ಯೋತಿಷ್ಯಶಾಸ್ತ್ರ, ಮಾಘಕವಿಯ ಶಿಶುಪಾಲಾವಧೆ ಮತ್ತು ಮುಂತಾದ ಕೃತಿಗಳು ರಚಿಸಲ್ಪಟ್ಟವು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ PU ಉಪನ್ಯಾಸಕರ ವಿಭಾಗದಲ್ಲಿ ನಾವು ಗುಪ್ತರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪವನ್ನು ಗಮನಿಸೋಣ. ಇತಿಹಾಸಕಾರರಾದ VA ಸ್ಮಿತ್ ಅವರು ಗುಪ್ತರ ಕಲೆಯು ಹಿಂದೂ ಕಲೆಯ ಶ್ರೇಷ್ಠತೆಯನ್ನು ಪ್ರತಿನಿಧಿಸುತ್ತದೆ ಎಂದಿದ್ದಾರೆ. ಇನ್ನು ಗುಪ್ತರ ಕಲೆಯ ಪ್ರಧಾನ ಲಕ್ಷಣಗಳು ಇಂತಿವೆ. 1. ಭಾರತೀಕರಣ. 2. ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಭಾವನೆಗಳಿಗೆ ಆದ್ಯತೆ. 3. ಸರಳತೆ, ನೈಜತೆ ಹಾಗೂ ಸೌಂದರ್ಯದ ಪ್ರತೀಕ. 4. ಕಲೆಯ ನಿರ್ಮಾಣಕ್ಕೆ ಕಲ್ಲು ಮತ್ತು ಇಟ್ಟಿಗೆಗಳ ಬಳಕೆ. 5. ನಾಗರ ಮತ್ತು ದ್ರಾವಿಡ ಶೈಲಿಗಳ ಮಿಶ್ರಣ. ಗುಪ್ತರ ಕಾಲದಲ್ಲಿ ಮೊದಲ ಬಾರಿಗೆ ದೇವಾಲಯಗಳ ನಿರ್ಮಾಣ ಕಾರ್ಯ ಆರಂಭವಾಯಿತು. ಇನ್ನು ಕಲಾತ್ಮಕ ದೃಷ್ಟಿಯಿಂದಲೂ ಗುಪ್ತರ ಕಾಲವನ್ನು ಸುವರ್ಣ ಯುಗವಾಗಿತ್ತು ಎಂದು ಹೇಳಲಾಗಿದೆ. ಗುಪ್ತರ ವಾಸ್ತುಶಿಲ್ಪದ ಪ್ರಧಾನ ಲಕ್ಷಣಗಳು: ಕಲ್ಲಿನ ಬಳಕೆ, ಎತ್ತರದ ಜಗತಿಯ ಮೇಲೆ ದೇವಾಲಯಗಳ ನಿರ್ಮಾಣ, ಗರ್ಭಗುಡಿ ಮತ್ತು ಪ್ರದಕ್ಷಿಣಾ ಪಥದ ನಿರ್ಮಾಣ, ದೇವಾಲಯಗಳು ಸಭಾಂಗಣ, ಆರಾಧನಾ ಮಂದಿರ, ಮೊಗಸಾಲೆಗಳನ್ನು ಹೊಂದಿರುವುದು. ಗುಪ್ತರ ಕಾಲದಲ್ಲಿ ನಿರ್ಮಾಣವಾದ ಕೆಲವು ಪ್ರಸಿದ್ಧ ದೇವಾಲಯಗಳು: ದೇವಘರ್ನ ದಶಾವತಾರ ದೇವಾಲಯ, ಬೀಟರ್ಗಾಂವ್ನ ಇಟ್ಟಿಗೆ ದೇವಾಲಯ, ಬೋಮರಾದ ಶಿವ ದೇವಾಲಯ, ಗಯಾದ ಮಹಾಬೋಧಿ ದೇವಾಲಯ, ಸಾಂಚಿಯ ಶಿವ ದೇಗುಲ. ಇನ್ನು ದೇವಘರ್ನ ದಶಾವತಾರ ದೇವಾಲಯದ ಶಿಖರವು ಸುಮಾರು 40 ಅಡಿ ಎತ್ತರವನ್ನು ಒಳಗೊಂಡಿದ್ದಾಗಿದೆ ಮತ್ತು ಈ ದೇವಾಲಯದಲ್ಲಿ ವಿಷ್ಣು, ಗಂಗಾ, ಯಮುನಾ, ರಾಮಕೃಷ್ಣ ಮತ್ತು ಗಜೇಂದ್ರ ಮೋಕ್ಷ ಶಿಲ್ಪಗಳು ಕಂಡುಬಂದಿವೆ. ಸಾಂಚಿ ಮತ್ತು ಟಿಂಗ್ವಾದ ದೇವಾಲಯಗಳು ಗರ್ಭಗೃಹ, ಮುಖಮಂಟಪ ಹಾಗೂ 4 ಸ್ತಂಭಗಳಿಂದ ಕೂಡಿದ ರಚನೆಯನ್ನು ಹೊಂದಿವೆ. ಇದರ ಜೊತೆಗೆ ನಾಚನಾಥ ಪಾರ್ವತಿ ದೇವಾಲಯದ ದ್ವಾರಪಾಲಕ ವಿಗ್ರಹಗಳು, ಮರಬಳ್ಳಿ, ಮಿಥುನ ಚಿತ್ರಗಳು ಅದ್ಭುತವಾಗಿ ಮೂಡಿಬಂದಿವೆ. ಭೂಮರಾದ ಶಿವ ದೇವಾಲಯದ ಗರ್ಭಗುಡಿಯಲ್ಲಿ ಶಿವಲಿಂಗವಿದ್ದು ಸುಂದರವಾದ ಸೂರ್ಯ, ಗಣೇಶ ಹಾಗೂ ಕಾರ್ತಿಕೇಯರ ಶಿಲ್ಪಗಳು ಹೊಂದಿವೆ. ಗುಪ್ತರಿಂದ ನಿರ್ಮಿಸಲ್ಪಟ್ಟ ಸಾರನಾಥದ ಧಮಕ ಸ್ತೂಪವು ಸುಮಾರು 128 ಅಡಿ ಎತ್ತರವನ್ನು ಹೊಂದಿದೆ. ರತ್ನಗಿರಿ, ರಾಜ್ಘರ್, ಮೊಘಲರಾಜ್ಪುರ, ಉಂಡವಳ್ಳಿ, ಪುಷ್ಕಳಾವತಿ ಮತ್ತು ನಳಂದಗಳಲ್ಲಿ ಇವರ ಕಾಲದ ಬೌದ್ಧ ಸ್ತೂಪಗಳು ಹಾಗೂ ಬೌದ್ಧ ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟ ನಿರ್ದೇಶನಗಳು ಕಂಡುಬಂದಿವೆ. ಗುಪ್ತರಿಂದ ನಿರ್ಮಿಸಲ್ಪಟ್ಟ ಅಜಂತಾದ 1, 2, 10, 16, 17 ಮತ್ತು 19ನೇ ಗುಹೆಗಳಲ್ಲಿ ಅದ್ಭುತವಾದ ಚಿತ್ರಕಲೆಗಳು ಕಂಡುಬಂದಿವೆ. 1ನೇ ಗುಹೆಯಲ್ಲಿ ಬೋಧಿಸತ್ವ, ಪದ್ಮಪಾಣಿ, ಅವಲೋಕಿತೇಶ್ವರರ ದೃಶ್ಯಗಳು ಹೊಂದಿವೆ. ಇನ್ನು 2ನೇ ಗುಹೆಯಲ್ಲಿ ಬುದ್ಧನ ಜನನ ಮತ್ತು ಇಂದ್ರಲೋಕದ ದೃಶ್ಯಗಳಿವೆ. 10ನೇ ಗುಹೆಯಲ್ಲಿ ಬುದ್ಧನ ಜನನ ಹಾಗೂ ಆತನ ಜನನಕ್ಕೆ ಸಂಬಂಧಪಟ್ಟ ಜಾತಕ ಕಥೆಗಳು ಕಂಡುಬಂದಿವೆ. ಇನ್ನು 16ನೇ ಗುಹೆಯಲ್ಲಿ ಮರಣಶಯ್ಯೆಯಲ್ಲಿರುವ ರಾಜಕುಮಾರಿ ಮತ್ತು ಬುದ್ಧನು ಸುಜಾತಾಳಿಂದ ಭಿಕ್ಷಾನವನ್ನು ಪಡೆಯುತ್ತಿರುವ ದೃಶ್ಯವಿದೆ. 17ನೇ ಗುಹೆಯಲ್ಲಿ ಯಶೋಧರೆಯು ರಾಹುಲನನ್ನು ಬುದ್ಧನಿಗೆ ಅರ್ಪಿಸುತ್ತಿರುವ ದೃಶ್ಯವಿದೆ. 19ನೇ ಗುಹೆಯಲ್ಲಿ ಬುದ್ಧನು ಗುರುವಾಗಿ ಕಪಿಲವಸ್ತುವಿಗೆ ಹಿಂದಿರುಗುತ್ತಿರುವ ದೃಶ್ಯವೊಂದು ಕಂಡುಬಂದಿದೆ. ಇದರ ಜೊತೆಗೆ ಗುಪ್ತರ ಕಾಲದಲ್ಲಿ ಮಣ್ಣಿನಿಂದ ರಚಿತವಾದ ಅನೇಕ ಆಕೃತಿಗಳು ಸಿಂಧ್, ಕಾಶ್ಮೀರ್, ರಾಜ್ಘರ್, ಕೋಸಂ, ಪಂಜಾಬ್ ಮತ್ತು ಬಿಹಾರ್ ಪ್ರಾಂತ್ಯಗಳಲ್ಲಿ ಕಂಡುಬಂದಿವೆ.